ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲ ಸಹೋದರ ಸಹೋದರಿಗೂ ನನ್ನ ವಂದನೆಗಳು. ನಾವು ಪ್ರಕಟಣೆ ಪುಸ್ತಕ ಅಧ್ಯಯನ ಮಾಡ್ತಾ ಇದ್ದೇವೆ. ನಾವು ಪ್ರಾರ್ಥನೆಯೊಂದಿಗೆ ಇವತ್ತಿನ ಮುಂದುವರಿದ ಭಾಗವನ್ನು ಅಧ್ಯಯನ ಮಾಡೋಣ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ನಾವು ಸ್ತುತಿಸಿ ಕೊಂಡಾಡುತ್ತಿದ್ದೇವೆ. ರಾಜ್ಯ ನಿನ್ನ ಬಲವಾದ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ವಾಕ್ಯದ ಮೂಲಕ ನಮ್ಮ ಜೊತೆಯಲ್ಲಿ ಮಾತನಾಡಿ ತಿಳಿಯದಂಥ ಅನೇಕ ಮಹತ್ವದ ಗೂಢಾರ್ಥಗಳನ್ನು ಪವಿತ್ರಾತ್ಮನ ಮೂಲಕ ತಿಳಿಯಪಡಿಸಬೇಕಾ ಕರ್ತನೆ ಕೇಳ್ಕೊಳ್ತೇನೆ. ನನ್ನನ್ನು ತಗ್ಗಿಸಿ ಕೈಗೊಪ್ಪಿಸಿಕೊಡ್ತೇನೆ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ 1ರಿಂದ 11ನೇ ವಾಕ್ಯ ಓದುವ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 4, 1-11. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು, ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ್ದ ವಾಣಿಯು ಕೇಳಿಸಿತು. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ಕೂಡಲೇ ದೇವರಾತ್ಮ ವಶನಾದೆನು. ಆಗ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು. ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಕೂತಿದ್ದವನ ಕಣ್ಣಿಗೆ ಸೂರ್ಯಕಾಂತ, ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು. ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ್ರವಸ್ತ್ರ ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೆ ಚಿನ್ನದ ಕಿರೀಟಗಳಿದ್ದವು. ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತವೆ. ಅದರ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಹಿಂದೆ ಮುಂದೆ ತುಂಬಾ ಕಣ್ಣುಗಳಿದ್ದವು. ಮೊದಲನೆಯ ಜೀವಿಯು ಸಿಂಹದಂತಿತ್ತು, ಎರಡನೇ ಜೀವಿಯು ಹೋರಿಯಂತಿತ್ತು, ಮೂರನೇ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು, ನಾಲ್ಕನೇ ಜೀವಿಯು ಹಾರುವ ಗರುಡ ಪಕ್ಷಿಯಂತಿತ್ತು. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬಾ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ, ದೇವರಾದ ಕರ್ತನು ಪರಿಶುದ್ಧನು, 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 ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂಥವನು ಎಂದು ಹೇಳುತ್ತವೆ. ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮುಂದೆ ಕೂತಿರುವಾತನಿಗೆ ಆ 4 ಜೀವಿಗಳು ಪ್ರಭಾವ, ಮಾನ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತ ಆತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ನಾವು ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಪ್ರಕಟಣೆ ಪುಸ್ತಕದಲ್ಲಿ 22 ಅಧ್ಯಾಯವಿದೆ. ಇದು ಹೊಸ ಒಡಂಬಡಿಕೆಯಲ್ಲಿ 27ನೇ ಪುಸ್ತಕ. ಒಟ್ಟಿಗೆ ಸತ್ಯವೇದದಲ್ಲಿ 66ನೇ ಪುಸ್ತಕ ಕೂಡ ಇದಾಗಿದೆ. ಈ ಪ್ರಕಟಣೆ ಪುಸ್ತಕದಲ್ಲಿ 404 ವಚನಗಳಿವೆ. ಇದೆಲ್ಲ ನಾನು ಕಳೆದ ಅಧ್ಯಯನದಲ್ಲಿ ನಿಮಗೆ ಹೇಳಿದ್ದೆ. ಇದರಲ್ಲಿ 404 ವಾಕ್ಯಗಳು ಉಂಟು. 22 ಅಧ್ಯಾಯಗಳುಳ್ಳ ಪ್ರಕಟಣೆ ಪುಸ್ತಕವನ್ನು 3 ವಿಭಾಗಗಳನ್ನಾಗಿ ನಾವು ವಿಂಗಡಿಸಿ ಧ್ಯಾನ ಮಾಡಬಹುದು. ಯಾಕಂದರೆ ಪ್ರಕಟಣೆ 1ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಲ್ಲಿ ನೋಡ್ತೇವೆ, ನಡೆದ ಸಂಗತಿ, ನಡೀತಿರುವ ಸಂಗತಿ, ನಡೆಯಬೇಕಾದ ಸಂಗತಿ. ಅಂದರೆ ಮೊದಲ ವಿಭಾಗ 1ನೇ ಅಧ್ಯಾಯ, 2ನೇ ವಿಭಾಗ 2 ಮತ್ತು 3ನೇ ಅಧ್ಯಾಯ, 3ನೇ ವಿಭಾಗ 4ನೇ ಅಧ್ಯಾಯದಿಂದ 22 ಅಧ್ಯಾಯದವರೆಗೆ, ಒಟ್ಟಿಗೆ 3 ವಿಭಾಗಗಳು. ನಡೆದ ಸಂಗತಿ ಯಾವುದು? ಯೇಸು ಕ್ರಿಸ್ತನ ಪುನರುತ್ಥಾನವನ್ನು 1ನೇ ಅಧ್ಯಾಯದಲ್ಲಿ ಕಾಣ್ತೇವೆ. 2 ಮತ್ತು 3ನೇ ಅಧ್ಯಾಯದಲ್ಲಿ ಸಭಾಕಾಲವನ್ನು, ಈಗ ನಡೀತಿರುವಂಥದ್ದು ಸಭಾಕಾಲವಾಗಿದೆ. ಸಭಾಕಾಲವನ್ನು ನಾವು ನೋಡ್ತೇವೆ. 7 ಸಭೆಗಳ ಕುರಿತಾಗಿರುವಂಥ ಅಧ್ಯಯನವನ್ನಲ್ಲಿ ಕಾಣ್ತೇವೆ. ಪ್ರಿಯರೇ, 3ನೇದಾಗಿ ನಡೆಯಬೇಕಾದ ಸಂಗತಿ 4ನೇ ಅಧ್ಯಾಯದಿಂದ 22 ಅಧ್ಯಾಯದವರೆಗೆ, ಅಂದರೆ ಎತ್ತಲ್ಪಡುವಿಕೆಯಿಂದ ನಿತ್ಯತೆವರೆಗೆ, ರ್ಯಾಪ್ಚರ್ ಟು ಇಟರ್ನಿಟಿ ಎಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಈ ಅಧ್ಯಯನಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪತ್ಮೋಸ್ ದ್ವೀಪದಲ್ಲಿ ಯೋಹನ್ನನು ಒಬ್ಬ ಕೈದಿಯಾಗಿ, ಆತನು ಒಬ್ಬ ಸಾಮಾನ್ಯ ಕೈದಿಯಾಗಿ ಹಾಕಲ್ಪಟ್ಟಿದ್ದಾನೆ.
ಅನೇಕರು ಯೋಚಿಸಿರಬಹುದು, ಪಾತ್ಮೋಸ್ ದ್ವೀಪದಿಂದ ಅಪೊಸ್ತಲ ಯೋಹನ್ನನು ಜೀವಂತವಾಗಿ ತಿರುಗಿ ಬರುವುದಿಲ್ಲ ಎಂಬುದಾಗಿ. ಸುಮಾರು 2 ವರ್ಷಗಳ ಕಾಲ ಪಾತ್ಮೋಸ್ ದ್ವೀಪದಲ್ಲಿದ್ದಂಥ ಸಾನಿಕ ಯೋಹನ್ನನ ಕುರಿತಾಗಿ ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಕುಡಿಯಲಿಕ್ಕೆ, ಅಥವಾ ಆಹಾರದ ವ್ಯವಸ್ಥೆ ಇಲ್ಲ ಪ್ರಿಯರೇ. ಗುಂಡು ಕಲ್ಲುಗಳಿಂದ ತುಂಬಿದಂಥ ಒಂದು ಬಂಜರು ಭೂಮಿಯಾಗಿದೆ. ಅದು ಸಮುದ್ರದ ಮಧ್ಯದಲ್ಲಿ ಒಂದು ಚಿಕ್ಕ ದ್ವೀಪವಾಗಿದೆ. ಅಲ್ಲಲ್ಲಿ ಕೈದಿಗಳಾಗಿ ಬಂದವರು, ತಡಿಪರಾಗಿ ಬಂದವರು ಅನೇಕರು ಆ ಒಂದು ಸ್ಥಳದಲ್ಲಿ ಸತ್ತು ಹೋಗಿದ್ದಾರೆ. ಅವರ ಶವಗಳನ್ನು ಈ ಹದ್ದುಗಳು ತಿನ್ನುತ್ತಾ ಇದ್ದವು. ಅಸ್ಥಿ ಪಂಜರಗಳು ಅಲ್ಲಲ್ಲಿ ಬಿದ್ದಿವೆ. ತಲೆಬುರುಡೆಗಳು, ಎಲುಬುಗಳ ತುಂಡುಗಳು ಅಲ್ಲಲ್ಲಿ ಬಿದ್ದಿವೆ ಪ್ರಿಯರೇ. ಭಯಾನಕವಾದ ಒಂದು ದೃಶ್ಯ ಮಾತ್ರವಲ್ಲ, ಏಕಾಂತವಾಗಿ ಆ ಭಯಾನಕವಾದ ಪ್ರದೇಶದಲ್ಲಿ ಇರುವಂಥ ಒಂದು ಸಾನಿಕೆ ಅವನಿಗಿರುವಂಥ ಒಂದು ಅವಸ್ಥೆ ಪ್ರಿಯರೇ. ಆದರೆ ಆತನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ ಆತನು ದರ್ಶನಗಳನ್ನು, ಪರಲೋಕದ ದರ್ಶನ ಅಂದರೆ ವಿಶೇಷವಾಗಿ ನಡೆಯಬೇಕಾದ ಸಂಗತಿಗಳನ್ನು ಕಾಣುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ನಾವು ದಾನಿಯೇಲನ ಪುಸ್ತಕ, ಹಳೆಬರಕೆ ದಾನಿಯೇಲನ ಪುಸ್ತಕ ಕೂಡ ಪ್ರಕಟಣೆಯ ಪುಸ್ತಕವಾಗಿದೆ. ಆದರೆ ದಾನಿಯೇಲನ ಪುಸ್ತಕ ಅದು ನಮಗೆ ಮರೆ ಮಾಡಲ್ಪಟ್ಟಿತ್ತು. ಅದು ಮುದ್ರೆ ಹಾಕಿ ಮುಚ್ಚಿಡಲಾಗಿತ್ತು. ನಾವು ದಾನಿಯೇಲನ ಪುಸ್ತಕ 8-26 ವಾಕ್ಯ ಓದುವ. ಡ್ಯಾನಿಯಲ್ ಚಾಪ್ಟರ್ 8 ವರ್ಸಸ್ 26. ಕನಸಿನಲ್ಲಿ ತಿಳಿಸಲ್ಪಟ್ಟ ಉದಯಾಸ್ತಮಾನಗಳ ವಿಷಯವು ನಿಜವೇ ಸರಿ, ವಿಷಯವು ನಿಜವೇ ಸರಿ, ಆದರೆ ಆ ಕನಸು ಗುಟ್ಟಾಗಿರಲಿ. 12ನೇ ಅಧ್ಯಾಯ 4ನೇ ವಚನ. ಡ್ಯಾನಿಯಲ್ 12:4. ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು, ಅಂತ್ಯಕಾಲದವರೆಗೆ ಮರೆಯಾಗಿರಲಿ. ಬಹುಜನರು ಅತ್ತಿತ್ತ ತಿರುಗಾಡುವರು, ತಿಳುವಳಿಕೆ ಹೆಚ್ಚುತ್ತದೆ. ಸಾಕು, ಪ್ರೈಸ್ ಗಾಡ್. ದಾನಿಯೇಲ 12:9. ಡ್ಯಾನಿಯಲ್ 12:9. ದಾನಿಯೇಲನೇ, ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ. ಹೋಗು. ಸಾಕು, ಅಂತ್ಯಕಾಲದವರೆಗೆ ಮುದ್ರಿತವಾಗಿವೆ. ಆದರೆ ಪ್ರಕಟಣೆ ಪುಸ್ತಕ 22:10 ವಾಕ್ಯ ಓದುವ. ಪ್ರಕಟಣೆ 22:10. ಇದಲ್ಲದೆ ಅವನು ನನಗೆ ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ. ಇದು ನೆರವೇರುವ ಸಮಯ ಬಂದು ಬಿಟ್ಟಿದೆ, ಸಮೀಪವಾಗಿದೆ. ಪ್ರಕಟಣೆ ಅಂದ್ರೆ ಪ್ರಕಟಿಸಲ್ಪಟ್ಟದ್ದು, ಅದರ ಹೆಸರೇ ಹೇಳುತ್ತದೆ. ದೇವರು ಪ್ರಕಟ ಮಾಡಿದ್ದಾನೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಈಗ ಈ 22 ಅಧ್ಯಾಯಗಳಲ್ಲಿ ನಾವು ನೋಡುವಂಥದ್ದು, ಅಪೊಸ್ತಲ ಯೋಹನ್ನನು ಪತ್ಮೋಸ್ ದ್ವೀಪದಲ್ಲಿದ್ದಾನೆ. ಅವನು 5 ದರ್ಶನಗಳನ್ನು ಕಂಡನು. ಎಷ್ಟು ದರ್ಶನ? ಒಟ್ಟಾರೆ ಟೋಟಲ್ ಮೊತ್ತವಾಗಿ 5 ದರ್ಶನಗಳನ್ನು ಆತನು ಕಂಡನು ಪ್ರಿಯರೇ. ಇಲ್ಲಿ 1ನೇ ಅಧ್ಯಾಯದಲ್ಲಿ 1-8 ವಾಕ್ಯದಲ್ಲಿ ಪೀಠಿಕೆ ನಾವು ನೋಡ್ತೇವೆ. ರೆವಲ್ಯೂಷನ್ ಚಾಪ್ಟರ್ 1:1-8 ಅಲ್ಲಿ ಪೀಠಿಕೆ ನಾವು ನೋಡ್ತೇವೆ. ಪ್ರಕಟಣೆ 1ನೇ ಅಧ್ಯಾಯ 9ನೇ ವಾಕ್ಯದಿಂದ ಪ್ರಕಟಣೆ 3ನೇ ಅಧ್ಯಾಯದ 22 ವಾಕ್ಯದವರೆಗೆ ಅಲ್ಲಿ ನಾವು ಮೊದಲ ದರ್ಶನವನ್ನು ಕಾಣ್ತೇವೆ. ಅಪೊಸ್ತಲ ಯೋಹನ್ನನು ಕಂಡ ಮೊದಲ ದರ್ಶನವನ್ನು ಅಲ್ಲಿ ಕಾಣ್ತೇವೆ. ಎಷ್ಟನೇ ವಾಕ್ಯ? ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 9ನೇ ವಾಕ್ಯದಿಂದ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯದ 22ನೇ ವಾಕ್ಯದವರೆಗೆ ಅಪೊಸ್ತಲ ಯೋಹನ್ನನ ಮೊದಲ ದರ್ಶನವನ್ನು ಅಲ್ಲಿ ಕಾಣ್ತೇವೆ. ಪ್ರೈಸ್ ಗಾಡ್. ಪ್ರಕಟಣೆ ಪುಸ್ತಕದ 4ನೇ ಅಧ್ಯಾಯದ 1ನೇ ವಾಕ್ಯದಿಂದ ಪ್ರಕಟಣೆ ಪುಸ್ತಕದ 16 ಅಧ್ಯಾಯದ 21 ವಾಕ್ಯದವರೆಗೆ ನೀವು ಇದನ್ನು ಬರೆದುಕೊಂಡ್ರೆ ಒಳ್ಳೆಯದು. ನೋಟ್ಸ್ ಮಾಡಿದರೆ ಯಾವ ರೀತಿ ಮಾಡ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 4 ವರ್ಸಸ್ 1 ಇಂದ ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 16-21 ವರೆಗೆ ಇಲ್ಲಿ ಅಪೊಸ್ತಲ ಯೋಹನ್ನನು ಕಂಡ 2ನೇ ದರ್ಶನವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. 3ನೇದಾಗಿ ಪ್ರಕಟಣೆ ಪುಸ್ತಕ 3ನೇ ದರ್ಶನ, ಪ್ರಕಟಣೆ ಪುಸ್ತಕ 17 ಅಧ್ಯಾಯದ 1ನೇ ವಾಕ್ಯದಿಂದ ಪ್ರಕಟಣೆ ಪುಸ್ತಕ 21 ಅಧ್ಯಾಯದ 8ನೇ ವಾಕ್ಯದವರೆಗೆ 3ನೇ ದರ್ಶನ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 17 ವರ್ಸಸ್ 1 ಇಂದ ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 21:8 ವರೆಗೆ 3ನೇ ದರ್ಶನ, ಅಪೊಸ್ತಲ ಯೋಹನ್ನನು ಕಂಡಂಥ 3ನೇ ದರ್ಶನವನ್ನು ಇಲ್ಲಿ ನಾವು ಕಾಣ್ತೇವೆ. ರೆವಲ್ಯೂಷನ್ ಚಾಪ್ಟರ್ 21 ವರ್ಸಸ್ 9 ಇಂದ ರೆವಲ್ಯೂಷನ್ ಚಾಪ್ಟರ್ 22 ವರ್ಸಸ್ 5 ವರೆಗೆ, ಪ್ರಕಟಣೆ ಪುಸ್ತಕ 21 ಅಧ್ಯಾಯದ 9ನೇ ವಾಕ್ಯದಿಂದ ಪ್ರಕಟಣೆ ಪುಸ್ತಕ 22 ಅಧ್ಯಾಯದ 5ನೇ ವಾಕ್ಯದವರೆಗೆ
ಅಪೊಸ್ತಲ ಯೋಹನನ್ನು ಕಂಡ 4ನೇ ದರ್ಶನವನ್ನು ಇಲ್ಲಿ ಕಾಣ್ತೇವೆ. ಪ್ರಕಟಣೆ ಪುಸ್ತಕ 22 ಅಧ್ಯಾಯದ 6ನೇ ವಾಕ್ಯದಿಂದ ಪ್ರಕಟಣೆ ಪುಸ್ತಕ 22 ಅಧ್ಯಾಯದ 21 ವಾಕ್ಯದವರೆಗೆ ಅಪೊಸ್ತಲ ಯೋಹನನ್ನು ಕಂಡ 5ನೇ ದರ್ಶನವನ್ನು ಇಲ್ಲಿ ಕಾಣ್ತೇವೆ. ಎಲ್ಲ ಅರ್ಥ ಆಯ್ತು ಅಂತ ಎಣಿಸಿ ಪುನಃ ವಿವರಿಸ್ಬೇಕಾ ನಾನು? ಅಲ್ಲಲ್ಲಿ ಅರ್ಥ ಆಯ್ತು ಅಂತ ನಾನು ಎಣಿಸ್ತೇನೆ. ಅಪೊಸ್ತಲ ಯೋಹನನ್ನು ಪಾತ್ಮೋಸಲ್ಲಿ ಕಂಡ 5 ದರ್ಶನಗಳನ್ನು 22 ಅಧ್ಯಾಯಗಳಲ್ಲಿ ನಾವಿಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಮತ್ತೆ ಇಲ್ಲಿ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದರ್ಶನಗಳು ಎಂಬುದಾಗಿ ಹೇಳುವಾಗ ಅನೇಕ ವಿಧವಾದ ದರ್ಶನಗಳನ್ನು ಸತ್ಯವೇದದಲ್ಲಿ ಕಾಣ್ತೇವೆ. ಡಿಫ್ರೆಂಟ್ ವಿಧವಾಗಿ, ಬೇರೆ ಬೇರೆ ವಿಧವಾಗಿ ಕರ್ತನು ತನ್ನ ಜನರಿಗೆ ದರ್ಶನಗಳನ್ನು ಕೊಡುವಂಥದ್ದನ್ನು ಸತ್ಯವೇದದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅದನ್ನು ಒಂದೊಂದಾಗಿ ನಾವು ಧ್ಯಾನ ಮಾಡೋಣ. ಮೊದಲದಾಗಿ ದೇವರು ಕೊಡುವಂಥ ದರ್ಶನ ಅದು ನೇರವಾಗಿ ಕೊಡುವಂಥ ದರ್ಶನವಾಗಿದೆ. ತನ್ನ ಭಕ್ತರಿಗೆ, ತನ್ನ ಪ್ರವಾದಿಗಳಿಗೆ, ತನ್ನ ಸೇವಕರಿಗೆ ದೇವರು ಮುಖ್ಯವಾಗಿ ಕೊಡುವಂಥ ದರ್ಶನ ನೇರವಾಗಿ ಕೊಡುವಂಥ ಒಂದು ದರ್ಶನವಾಗಿದೆ. ಅದನ್ನು ನಾವು ಆದಿಕಾಂಡ 12:1ನೇ ವಾಕ್ಯದಲ್ಲಿ ಕೂಡ ಓದ್ತೇವೆ. ಜೆನಿಸಿಸ್ 12:1 ಓದಿ. ಯೆಹೋವನು ಅಬ್ರಾಮನಿಗೆ ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ಸಾಕು. ಜೆನಿಸಿಸ್ 17:1 ಆದಿಕಾಂಡ 17:1 ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು ನಾನು ಸರ್ವಶಕ್ತನಾದ ದೇವರು ನನಗೆ ನಡಕೊಂಡು ದೋಷವಿಲ್ಲದವನಾಗಿರು. ಜೆನಿಸಿಸ್ 18:1 ಆದಿಕಾಂಡ 18:1 ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗುಡಾರದಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನವನ್ನು ಕೊಟ್ಟನು. ಅಂದ್ರೆ ನೇರವಾಗಿ ದೇವರು ಕೊಡುವಂತ ಒಂದು ದರ್ಶನಗಳನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಎರಡನೇ ವಿಧವಾದಂಥ ದರ್ಶನ ಕೂಡ ಇದೆ ಪ್ರಿಯರೇ. ಅದನ್ನು ಅರಣ್ಯಕಾಂಡ 12:6ನೇ ವಾಕ್ಯದಲ್ಲಿ 6-8 ವಾಕ್ಯ ಓದಬೇಕು. ಅದರಲ್ಲಿ ಜ್ಞಾನ ದೃಷ್ಟಿಯಲ್ಲಿ ದೇವರು ಕೊಡುವಂಥ ದರ್ಶನ. ನಂಬರ್ಸ್ ಚಾಪ್ಟರ್ 12:6-8 ಅರಣ್ಯಕಾಂಡ 12:6-8. ಅವರು ಬಂದಾಗ ಆತನು ನನ್ನ ಮಾತನ್ನು ಕೇಳಿರಿ, ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು. ಜ್ಞಾನ ದೃಷ್ಟಿಯಲ್ಲಿ ದೇವರು ಕೊಡುವಂತ ದರ್ಶನ. ನಾವು 2 ಅರಸುಗಳು 5ನೇ ಅಧ್ಯಾಯ 27ನೇ ವಾಕ್ಯ 26-27 ವಾಕ್ಯ ಓದುವ. 26ನೇ ವಾಕ್ಯ ಓದುವ. 2 Kings chapter 5:26. ಆಗ ಎಲೀಷನು ಅವನಿಗೆ ಒಬ್ಬನು ರಥದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡದ್ದು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತಿದ್ದು ಗೆಹಜಿಗೆ ಸಂಬಂಧವಾದ ಒಂದು ವಿಚಾರವಾಗಿದೆ. ಹಾಗೆ ಜ್ಞಾನ ದೃಷ್ಟಿಯಲ್ಲಿ ದೇವರು ಕೊಡುವಂತ ದರ್ಶನವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಅಲ್ಲಲ್ಲಿಯ ಮೂರನೇದಾಗಿ ದೇವರು ಕಾಣಿಸುವಂಥ ವಿಧಾನ ಅರಣ್ಯಕಾಂಡ 12 ಮುಂದುವರಿಸಿ 6-8 ವಾಕ್ಯ. ಸ್ವಪ್ನದಲ್ಲಿ ದೇವರು ಸ್ವಪ್ನದ ಮೂಲಕ ದರ್ಶನ ಕೊಡ್ತಾನೆ. ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು. ಪ್ರೈಸ್ ಗಾಡ್. ಸ್ವಪ್ನದ ಮೂಲಕವಾಗಿ ದರ್ಶನ ಕೊಡುವಂತ ಕರ್ತನ ಕುರಿತಾಗಿ ಇಲ್ಲಿ ನಾವು ನೋಡ್ತೇವೆ. ಫರೋವನಿಗೆ ಕನಸು ಬಿತ್ತು, ಅವನೊಬ್ಬ ಅನ್ಯನಾಗಿದ್ರು, ಅವನಿಗೆ ಕನಸು ಕೊಟ್ಟ, ಆದರೆ ಅದರ ಅರ್ಥ ಆತನಿಗೆ ತಿಳಿಸಲಿಲ್ಲ. ನಾವು ಬಾಬೆಲಿನ ಅರಸ ನೆಬೂಕದ್ನೆಚ್ಚರನಿಗೆ ಕನಸು ಬಿತ್ತು, ಅದರ ಅರ್ಥ ಆತನಿಗೆ ತಿಳಿಸಲಿಲ್ಲ. ಅರ್ಥವನ್ನು ತನ್ನ ಭಕ್ತನಾದ ಪ್ರವಾದಿಯಾದ ದಾನಿಯೇಲನಿಗೆ ಅಲ್ಲಿ ಕೊಡುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಸ್ವಪ್ನದ ಮೂಲಕ ಅನೇಕರಿಗೆ ದೇವರು ಕಾಣಿಸಿಕೊಂಡು ಮಾತಾಡುವಂಥದ್ದನ್ನು ಕೂಡ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಯೋಸೆಫನಿಗೆ ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಾಕ್ಯದಿಂದ 20 ವಾಕ್ಯದವರೆಗೆ ಓದಿದ್ರೆ ಅಲ್ಲಿ ಕೂಡ ಸ್ವಪ್ನದಲ್ಲಿ ಯೋಸೆಫನಿಗೆ ಕರ್ತನು ದರ್ಶನ ಕೊಡುವಂಥದ್ದನ್ನು ಕೂಡ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ನಾವು ದಾನಿಯೇಲನ ಪುಸ್ತಕ 7:1-2 ವಾಕ್ಯ ಓದುವ. ಡ್ಯಾನಿಯಲ್ ಚಾಪ್ಟರ್ 7:1-2. ಬಾಬೇಲಿನ ಅರಸನಾದ ಬೆಲ್ಶಚ್ಚರನ ಆಳಿಕೆಯ ಮೊದಲನೆಯ ವರ್ಷದಲ್ಲಿ ದಾನಿಯೇಲನಿಗೆ ಹಾಸಿಗೆಯ ಮೇಲೆ ಸ್ವಪ್ನವಾಯಿತು. ಅವನ ಮನಸ್ಸಿನಲ್ಲಿ ಸಾಕು. ಡ್ಯಾನಿಯಲ್ ಚಾಪ್ಟರ್ 8:1-2. ಮೊದಲು ನನಗೆ
ಕಾಣಿಸಿದ ಕನಸಲ್ಲದೆ ಮೊದಲು ನನಗೆ ಕಾಣಿಸಿದಂತ ಕನಸಲ್ಲದೆ ಅರಸನಾದ ಬೆಲ್ಶಚ್ಚರನ ಬೆಲ್ಶಚ್ಚರನ ಆಳಿಕೆಯ 3ನೇ ವರ್ಷದಲ್ಲಿಯೂ ಆಳಿಕೆಯ 3ನೇ ವರ್ಷದಲ್ಲಿಯೂ ಇನ್ನೊಂದು ಕನಸು ದಾನಿಯೇಲನಾದ ನನಗೆ ಕಾಣಿಸಿತು. ನನಗೆ ಕಾಣಿಸಿತು. ಇಲ್ಲಿ ಕನಸಿನ ಮೂಲಕ ದರ್ಶನ ಕೊಡುವಂತ ಕರ್ತನಾದ ದೇವರನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಅಲ್ಲಲ್ಲಿಯ 3ನೇದಾಗಿ ಕನಸಿನ ಮೂಲಕ ದರ್ಶನ ಕೊಡುವಂತ ಕರ್ತನ ಕುರಿತಾಗಿ ಇಲ್ಲಿ ನಾವು ಕಾಣ್ತೇವೆ. 4ನೇದಾಗಿ 2 ಅರಸುಗಳು 6ನೇ ಅಧ್ಯಾಯ 12ನೇ ವಾಕ್ಯ, ಪ್ರಕಟಣೆಯ ಮೂಲಕ ದರ್ಶನ ಕೊಡುವ ಕರ್ತನು, ಅಂದರೆ ಬೇರೆ ಕಡೆ ನಡೆಯುವಂಥ ಸಂಗತಿಗಳನ್ನು ಒಂದು ಪ್ರಕಟಣೆ ಮೂಲಕವಾಗಿ ದರ್ಶನ ರೂಪದಲ್ಲಿ ತಿಳ್ಕೊಳ್ಳುವಂಥ ಒಂದು ಕೃಪೆ ಅಲ್ಲಿ ನೋಡುತ್ತೇವೆ. ಓದಿ. ಆಗ ಅವರಲ್ಲೊಬ್ಬನು ಅವನಿಗೆ ನನ್ನ ಒಡೆಯನಾದ ಅರಸೆ ಹಾಗಲ್ಲ, ಸಿರಿಯಾದಲ್ಲಿ ಅರಸನೊಂದಿಗೆ ಮಾತಾಡುವಂತ ಮಾತುಕತೆ ಇದು. ನನ್ನ ಒಡೆಯನಾದ ಅರಸನೇ ಹಾಗಲ್ಲ, ಇಸ್ರೇಲರಲ್ಲಿ ಎಲಿಷನ್ ಎಂಬ ಒಬ್ಬ ಪ್ರವಾದಿ ಇರುತ್ತಾನೆ. ನೀನು ನಿನ್ನ ಮಲಗುವಂತ ಕೋಣೆಯಲ್ಲಿ ಆಡುವ ಮಾತುಗಳನ್ನು ಸಹ ಅವನು ಅರಿತುಕೊಂಡು ಎಲ್ಲವನ್ನು ಇಸ್ರೇಲರ ಅರಸನಿಗೆ ತಿಳಿಸುತ್ತಾನೆ ಎಂದನು. ಅಂದ್ರೆ ಪ್ರಕಟಣೆ ಕೊಡುವಂಥ ಪ್ರಕಟಣಾ ಆತ್ಮದ ಮೂಲಕವಾಗಿ ಕೊಡುವಂಥ ಒಂದು ಪ್ರಕಟಣೆಗಳನ್ನು, ಈ ರೀತಿಯ ಒಂದು ದರ್ಶನವನ್ನು ಇಲ್ಲಿ ನಾವು ಕೂಡ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಈ ಒಂದು ವಿಷಯವನ್ನು ತಿಳ್ಕೊಬೇಕಾದ್ರೆ 8ನೇ ವಾಕ್ಯದಿಂದ ನೀವು 23ನೇ ವಾಕ್ಯ ತನಕ ಓದಿದ್ರೆ ಇದು ವಿವರಣೆ ನಿಮಗೆ ಸಿಗುತ್ತೆ. 2 ಕಿಂಗ್ 2 ಅರಸು 6ನೇ ಅಧ್ಯಾಯ 8ರಿಂದ 23 ವಾಕ್ಯ ನೀವು ಸಮಯ ಇರುವಾಗ ನೀವು ಮನೆಯಲ್ಲಿ ಓದಿದ್ರೆ ಇದರ ವಿಷಯ ನಿಮಗೆ ಅರ್ಥ ಆಗುತ್ತದೆ ಪ್ರಿಯರೇ. ಓಕೆ. 5ನೇದಾಗಿ ಕಣ್ಣು ತೆರೆದ ಸಂದರ್ಭದಲ್ಲೇ ಕಾಣುವಂಥ ದರ್ಶನಗಳು, ಕಣ್ಣು ತೆರೆದಿರುವಾಗಲೇ ಕಾಣುವಂಥ ದರ್ಶನಗಳು. ನಾವು ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯ 20ನೇ ವಾಕ್ಯದಿಂದ ಓದಿಕೊಳ್ಳುವುದಾದರೆ 20ರಿಂದ 27 ಆಕ್ಚುಲಿ ಈ ದಾನಿಯೇಲ ಕೊಡುವಂಥ ದರ್ಶನಲ್ಲಿ ಕಾಣ್ತೇವೆ. ನಾನು ಬಾಯಿ ಬಿಟ್ಟು ಬೇಡಿಕೊಂಡು ನನ್ನ ಮತ್ತು ನನ್ನ ಜನರಾದ ಇಸ್ರಾಯೇಲರ ಪಾಪವನ್ನು ಅರಿಕೆ ಮಾಡುತ್ತಾ ನನ್ನ ದೇವರ ಪವಿತ್ರ ಪರ್ವತದ ವಿಷಯವಾಗಿ ನನ್ನ ದೇವರಾದ ಯೆಹೋವನಿಗೆ ಭಿನ್ನವಿಸಿ ಪ್ರಾರ್ಥಿಸುತ್ತಿರುವಾಗಲೇ ಮೊದಲು ನನ್ನ ಕನಸಿನಲ್ಲಿ ಕಂಡ ಗಬ್ರಿಯೇಲನೆಂಬ ಪುರುಷನು ಅಸುರಸುರಾಗಿ ಹಾರಿ ಬಂದು ಸಂಧ್ಯಾ ನೈವೇದ್ಯದ ಸಮಯದಲ್ಲಿ ನನ್ನನ್ನು ಸೇರಿ ನನ್ನೊಂದಿಗೆ ಹೀಗೆ ಮಾತಾಡಿ ಉಪದೇಶಿಸಿದನು. ಪ್ರೈಸ್ ಗಾಡ್. ನೇರವಾಗಿ ಕಣ್ಣು ತೆರೆದಿರುವಾಗಲೇ ಕಾಣುವಂತ ಒಂದು ದರ್ಶನ. ದಾನಿಯೇಲ 10:1ನೇ ವಾಕ್ಯದಿಂದ ಓದಿ. ಪಾರಸಿಯ ರಾಜನಾದ ಕೋರೆಷನ ಆಳಿಕೆಯ 3ನೇ ವರ್ಷದಲ್ಲಿ ಬೆಲ್ತೆಶಚ್ಚರನೆಂಬ ದಾನಿಯೇಲನಿಗೆ ಒಂದು ಸಂಗತಿ ಪ್ರಕಟವಾಯಿತು. ಬಹು ಕಷ್ಟದ ಗಡುವಿನ ಆ ಸಂಗತಿಯು ಸತ್ಯ. ಅವನು ಕಂಡ ಕನಸನ್ನು ಗಮನಿಸಿ ಆ ಸಂಗತಿಯನ್ನು ಮಂದಟ್ಟು ಮಾಡಿಕೊಂಡನು. ಓಕೆ. ನಾವು ಆ ಪುಸ್ತಕತೆ 10ನೇ ಅಧ್ಯಾಯ 1-8 ವಾಕ್ಯ, ಕೊರ್ನೇಲಿಯನು ತೆರೆದ ಕಣ್ಣಿನಿಂದ ಕಾಣುವಂಥ ದರ್ಶನ ಅಲ್ಲಿ ಕಾಣ್ತೇವೆ ನಾವು. ಇದು ಸ್ವಪ್ನ ಅಲ್ಲ, ಕನಸಲ್ಲ, ತೆರೆದ ಕಣ್ಣಿಂದ ಕಾಣುವಂಥ ದರ್ಶನಗಳು. ಕೈಸರೈಯದಲ್ಲಿ ಇಟಾಲದ ಪಟಾಲಮೆನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾದ ಕೊರ್ನೇಲಿಯನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನಾಗಿದ್ದು ಜನರಿಗೆ ಬಹಳವಾಗಿ ದಾನಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕರ್ನೇಲ್ಯನೇ ಎಂದು ಕರೆಯುವುದನ್ನು ಅವನು ಪ್ರತ್ಯಕ್ಷವಾಗಿ ಕಂಡನು. ಅವನು ಆ
ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ ಏನು ಸ್ವಾಮಿ ಎಂದು ಕೇಳಲು ದೂತನು ಅವನಿಗೆ ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ಈಗ ನೀನು ಯೊಪ್ಪಕ್ಕೆ ಜನರನ್ನು ಕಳಿಸಿ ಪೇತ್ರ ನೆನೆಸಿಕೊಳ್ಳುವ ಸೀಮೋನನನ್ನು ಕರೆಯಿಸಬೇಕು. ಅವನು ಚರ್ಮಕಾರನಾದ ಸೀಮೋನನ ಬಳಿಯಲ್ಲಿ ಇಳುಕೊಂಡಿದ್ದಾನೆ. ಈ ಸೀಮೋನನ ಮನೆಯು ಸಮುದ್ರದ ಬಳಿಯಲ್ಲಿ ಇದೆ ಎಂದು ಹೇಳಿದನು. ಕೊರ್ನೇಲನು ತನ್ನ ಸಂಗಡ ಮಾತಾಡಿದ ದೇವದೂತನು ಹೊರಟು ಹೋದ ಮೇಲೆ ತನ್ನ ಪರಿಚಾರಕರನ್ನು ಇಬ್ಬರನ್ನು ತನ್ನ ಹತ್ತಿರ ಯಾವಾಗಲೂ ಇರುತ್ತಿದ್ದ ಸಿಪಾಯಿಗಳಲ್ಲಿ ಒಬ್ಬ ದೇವಭಕ್ತನನ್ನು ಕರೆದು ಅವನಿಗೆ ಈ ಸಂಗತಿಗಳನ್ನೆಲ್ಲ ವಿವರವಾಗಿ ಹೇಳಿ ಅವರನ್ನು ಯೊಪ್ಪಕ್ಕೆ ಕಳುಹಿಸಿದ. ಕಣ್ಣು ತೆರೆದಿರುವ ಸಂದರ್ಭದಲ್ಲಿ ಕಾಣುವಂತ ದರ್ಶನ. ಅನೇಕ ಸಮಯಗಳಲ್ಲಿ ಕಣ್ಣು ತೆರೆದ ಸಂದರ್ಭದಲ್ಲಿ ಕೂಡ ದರ್ಶನ ನಮಗೆ ನಿದ್ರೆ ಅಂತ ಗೊತ್ತಾಗೋದಿಲ್ಲ, ಆದರೆ ನಾನು ಮಲಗಿರುವುದಿಲ್ಲ, ನಾವು ಭಾವಿಸೋದು ಮಲಗಿದ್ದೇವೆ ಎಂಬುದಾಗಿ. ಕಣ್ಣು ತೆರೆದ ಸಂದರ್ಭದಲ್ಲಿ ಕೂಡ ದೇವರು ಕೆಲವೊಂದು ವಿವರಗಳನ್ನು ಹೇಳಿ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ಕಾಣ್ತೇವೆ ಪ್ರಿಯರೇ. ಅಲ್ಲಲ್ಲಿಯ ಸ್ವಪ್ನದಲ್ಲಿ ಕೂಡ ಮಾತಾಡ್ತಾನೆ. ಕಣ್ಣು ತೆರೆದಿರುವಾಗಲೇ ದೇವರು ಅನೇಕ ದರ್ಶನಗಳನ್ನು ಕೊಡ್ತಾನೆ ಪ್ರಿಯರೇ. ಓಕೆ, ಆರನೇದಾಗಿ ನಾವು ನೋಡ್ತೇವೆ, ಪ್ರಾರ್ಥನೆಯಲ್ಲಿರುವಾಗ ಧ್ಯಾನ ಪರವಶರಾಗಿರುವಂಥ ಸಂದರ್ಭದಲ್ಲಿ ಕಾಣಿಸುವಂಥ ದರ್ಶನ. ನಾವು ಅದೇ ಅಪೊಸ್ತಲರ 10ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಿಂದ 16 ವಾಕ್ಯದವರೆಗೆ ಓದಿಕೊಳ್ಳೋಣ. ಆಕ್ಟ್ಸ್ ಆಫ್ ಅಪೊಸ್ಟಲ್ಸ್ ಚಾಪ್ಟರ್ 10 9-16. ಮರುದಿನ ಅವರು ಪ್ರಯಾಣ ಮಾಡಿ ಆ ಊರಿನ ಹತ್ತಿರಕ್ಕೆ ಬರುತ್ತಿರುವಾಗ ಯಾರಂದ್ರೆ ಪೇತ್ರನು ಸುಮಾರು ಮಧ್ಯಾಹ್ನದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಮಾಳಿಗೆ ಹತ್ತಾನೆ. ಯಾರು? ಪೇತ್ರ ಹತ್ತುತ್ತಾ ಇದ್ದಾನೆ. ಅವನು ಬಹಳ ಹಸಿದು ಊಟ ಮಾಡಬೇಕೆಂದಿದ್ದನು. ಊಟಕ್ಕೆ ಸಿದ್ಧವಾಗುತ್ತಿರುವಷ್ಟರಲ್ಲಿ ಅವನು ಧ್ಯಾನ ಪರವಶನಾಗಿ ಆಕಾಶವು ತೆರೆದಿರುವುದನ್ನು ನಾಲ್ಕು ಮೂಲೆಗಳನ್ನು ಹಿಡಿದಿದ್ದಂತಿರುವ ಒಂದು ದೊಡ್ಡ ಜೋಳಿಗೆಯನ್ನು ಏನೋ ಒಂದು ವಸ್ತುವು ಭೂಮಿಯ ಮೇಲೆ ಇಳಿಯುವುದನ್ನು ಕಂಡನು. ಅದರೊಳಗೆ ಸಕಲ ವಿಧವಾದಂತ ಪಶುಗಳು ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳು ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳು ಇದ್ದವು. ಆಗ ಪೇತ್ರನೇ ಎದ್ದು ಕೊಯ್ದು ತಿನ್ನು ಎಂದು ಅವನಿಗೆ ಒಂದು ವಾಣಿ ಕೇಳಿಸಿತು. ಅದಕ್ಕೆ ಪೇತ್ರನು ಬೇಡವೇ ಬೇಡ ಸ್ವಾಮಿ, ನಾನು ಎಂದು ಒಲೆ ಪದಾರ್ಥವನ್ನಾಗಲಿ ಅಶುದ್ಧ ಪದಾರ್ಥವನ್ನಾಗಲಿ ತಿಂದವನಲ್ಲ ಅಂದನು. ದೇವರು ಶುದ್ಧ ಮಾಡಿದ್ದನ್ನು ನೀನು ಹೊಲೆ ಎನ್ನಬೇಡವೆಂದು ತಿರುಗಿ ಎರಡನೇ ಸಾರಿ ಅವನಿಗೆ ವಾಣಿ ಕೇಳಿಸಿತು. ಹೀಗೆ ಮೂರು ಸಾರಿ ಆಯಿತು. ಆದ ಕೂಡಲೇ ಆ ವಸ್ತು ಆಕಾಶದೊಳಗೆ ಏರಿಕೊಂಡಿತು. ಪ್ರೈಸ್ ಗಾಡ್. ಅಂದ್ರೆ ಪ್ರಾರ್ಥನೆ ಮಾಡುತ್ತಿರುವಾಗಲೇ ನಮಗೆ ಗೊತ್ತಿರೋ ಧ್ಯಾನ ಪರವಶರಾಗಿರುವಂಥದ್ದು. ಕೆಲವೊಮ್ಮೆ ನಾವು ಬಿದ್ದಿರಬಹುದು, ಧ್ಯಾನ ಪರವಶರಾಗಿ ಬಿದ್ದಿರ್ತೇವೆ, ಆದರೆ ಅನೇಕ ದರ್ಶನಗಳನ್ನು ಅನೇಕ ಸಂಗತಿಗಳ ಸಂದರ್ಭದಲ್ಲಿ ಕರ್ತನು ನಮಗೆ ತೋರಿಸುತ್ತಾನೆ. ಚಿತ್ರ ರೂಪದಲ್ಲಿ, ನಿಜ ರೂಪದಲ್ಲಿಯೇ ಏನೆಲ್ಲ ನಡೀತದೆ ಕೆಲವೊಂದು ಸಂಗತಿಗಳನ್ನು ಆ ಸಂದರ್ಭದಲ್ಲಿ ಒಂದು ಪಿಕ್ಚರ್ ನೋಡಿದ ಹಾಗೆ ನಾವು ನೋಡುವುದಕ್ಕೆ ದೇವರು ಆಗ ಸಹಾಯ ಮಾಡ್ತಾನೆ. ಹಾಗಾದರೆ ಪ್ರಾರ್ಥನೆಯಲ್ಲಿ ಧ್ಯಾನ ಪರವಶರಾಗಿರುವಾಗ ಕಾಣಿಸುವಂಥ ದರ್ಶನಗಳನ್ನು ಕೂಡ ಇಲ್ಲಿ ನಾವು ಕಾಣ್ತೇವೆ. 7ನೇದಾಗಿ 1 ಸಾಮುವೇಲ 3ನೇ ಅಧ್ಯಾಯ 19-21. 1 ಸಾಮುವೇಲ್ ಚಾಪ್ಟರ್ 3 19-21 ಅಲ್ಲಿ ನಾವು ನೋಡ್ತೇವೆ. ವಾಕ್ಯದ ಮೂಲಕ ಪ್ರಕಟಣೆ ಅಥವಾ ಈ ಒಂದು ದರ್ಶನ ಕೊಡುವಂಥ ಕರ್ತನಲ್ಲಿ ಕಾಣ್ತೇವೆ. ಸಾಮುವೇಲನು ದೊಡ್ಡವನಾಗುತ್ತಾ ಬಂದನಷ್ಟೇ ಯೆಹೋವನು
ಅವನೊಡನೆ ಇದ್ದದ್ದರಿಂದ ಯೆಹೋವನು ಅವನೊಡನೆ ಇದ್ದದ್ದರಿಂದ ಅವನ ಪ್ರವಾದನೆಗಳಲ್ಲಿ ಅವನ ಪ್ರವಾದನೆಗಳಲ್ಲಿ ಒಂದೂ ಬಿದ್ದು ಹೋಗಲಿಲ್ಲ. ಒಂದು ಕೂಡ ಬಿದ್ದು ಹೋಗಲಿಲ್ಲ. ಯೆಹೋವನು ಅವನನ್ನು ಯೆಹೋವನು ಅವನನ್ನು ತನ್ನ ಪ್ರವಾದಿಯನ್ನಾಗಿ ನೇಮಿಸಿಕೊಂಡದ್ದು ತನ್ನ ಪ್ರವಾದಿಯನ್ನಾಗಿ ನೇಮಿಸಿಕೊಂಡದ್ದು ದಾನ್ ಊರಿನಿಂದ ಬೆರ್ಷೆಬದವರೆಗಿದ್ದ ಬೆರ್ಷೆಬದವರೆಗಿದ್ದ ಎಲ್ಲಾ ಇಸ್ರಾಯೇಲರಿಗೆ ಗೊತ್ತಾಯಿತು. ಎಲ್ಲಾ ಇಸ್ರಾಯೇಲರಿಗೆ ಗೊತ್ತಾಯಿತು. ಯೆಹೋವನು ಶಿಲೋವಿನಲ್ಲಿ ದರ್ಶನ ಕೊಡುವುದಕ್ಕೆ ಪ್ರಾರಂಭಿಸಿ ತನ್ನ ವಾಕ್ಯದಿಂದ ವಾಕ್ಯದಿಂದ ಸಾಮುವೇಲನಿಗೆ ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾ ಬಂದನು. ವಾಕ್ಯದ ಮೂಲಕವಾಗಿ ತನ್ನನ್ನು ಪ್ರಕಟಿಸುವಂತ ದರ್ಶನ ಪ್ರಕಟಿಸುವಂತ ಕರ್ತನನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾದ್ರೆ ವಾಕ್ಯದ ಮೂಲಕ ಪ್ರಕಟಣೆ ಕೊಟ್ಟು ದರ್ಶನ ಕೊಡುವ ಇಲ್ಲಿ ಕರ್ತನನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. 8ನೇದಾಗಿ ನಾವು ಮುಂದಕ್ಕೆ ನೋಡುವುದಾದ್ರೆ ಕೆಲವೊಂದು ಗುರುತುಗಳನ್ನು ಲೋಕದ ಪಕ್ಷಿಗಳಾಗಿರ್ಬೋದು ಅಥವಾ ಕೆಲವು ವಸ್ತುಗಳಾಗಿರ್ಬೋದು ಕೆಲವು ಗುರುತುಗಳನ್ನು ತೋರಿಸಿ ಅದರ ಮೂಲಕ ದರ್ಶನ ಕೊಡುವ ಕರ್ತನ ಕುರಿತಾಗಿ ನಾವು ನೋಡ್ತೇವೆ. ನಾವು ವಿಮೋಚನಕಾಂಡ 3ನೇ ವಾಕ್ಯದಿಂದ ಓದಿದ್ರೆ, ಮಿದ್ಯಾನ್ಯರ ಬೆಟ್ಟದಲ್ಲಿ ಮೋಶೆ ಕುರಿಗಳನ್ನು ಮೇಯಿಸ್ತಿರುವಾಗ ಉರಿಯುವಂಥ ಒಂದು ಪೊದೆ ಕಾಣ್ತಾ ಇದ್ದಾನೆ. ಆ ಪೊದೆ ಉರಿಯುತ್ತಾ ಇದ್ರೂ ಅದು ಉರಿದು ಹೋಗ್ತಾ ಇಲ್ಲ, ಬೂದಿಯಾಗಿ ಹೋಗ್ತಾ ಇಲ್ಲ. ಅದರಿಂದಾಗಿ ಅವನು ನೋಡ್ತಿದ್ದ ಅವನಿಗೆ ಆಶ್ಚರ್ಯವ ಕಂಡು ಆ ಪೊದೆ ಹತ್ತಿರಕ್ಕೆ ಹೋಗ್ತಾನೆ. ಆಗಲೇ ಪರಲೋಕದಿಂದ ಕರ್ತನ ಸ್ವರ ಆತನಿಗೆ ಕೇಳಿ ಬರ್ತಾ ಉಂಟು, ಮೋಶೆಯೇ ನಿನ್ನ ಕಾಲಿನ ಕೆರಗಳನ್ನು ತೆಗೆದು ಹಾಕು, ನೀನು ನಿಂತಿರುವಂಥ ಭೂಮಿ ಅದು ಪರಿಶುದ್ಧವಾದದ್ದು. ಅಂದರೆ ದೇವರು ಅವನಿಗೆ ಕಾಣಿಸಿಕೊಂಡ ಉದ್ದೇಶ ಏನಾಗಿತ್ತು, ಇಸ್ರೇಲ್ ಜನರು ಐಗುಪ್ತ ದೇಶದ ದಾಸತ್ವದಲ್ಲಿದ್ದಾರೆ, ಅವರನ್ನು ಬಿಡುಗಡೆ ಮಾಡಿ ದೇವರು ವಾಗ್ದಾನ ಮಾಡಿದಂಥ ಹಾಲು ಜನ ಹರಿಯುವಂಥ ಕಾನಾನ್ ದೇಶಕ್ಕೆ ನಡೆಸುವಂಥ ಒಂದು ಕರೆಯನ್ನು ಆತನಿಗೆ ಕೊಡುವುದಕ್ಕಾಗಿ ಅಲ್ಲಿ ದರ್ಶನ ಕೊಟ್ಟ. ಓದೋಣ ನಾವು. ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೋರೇಬೆಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರು ಅದು ಸುಟ್ಟು ಹೋಗದೆ ಇತ್ತು. ಆಗ ಮೋಶೆ ನಾನು ದಾರಿ ಬಿಟ್ಟು ಈ ಆಶ್ಚರ್ಯವನ್ನು ನೋಡಿ ಪೊದೆಯು ಸುಟ್ಟು ಹೋಗದೆ ಇರುವುದಕ್ಕೆ ಕಾರಣವನ್ನು ತಿಳುಕೊಳ್ಳುವೆನು ಅಂದನು. ನೋಡುವುದಕ್ಕೆ ಅವನು ದಾರಿ ಬಿಟ್ಟದ್ದನ್ನು ಯೆಹೋವನು ಕಂಡನು. ದೇವರು ಆ ಪೊದೆಯೊಳಗಿಂದ ಮೋಶೆ ಎಂದು ಕರೆದನು. ಅದಕ್ಕವನು ಇಗೋ ಇದ್ದೇನೆ ಅಂದನು. ದೇವರು ಅವನಿಗೆ ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು. ಸಾಕು. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಕೆಲವು ಗುರುತುಗಳು. ಉದಾಹರಣೆಗೆ ಅರಣ್ಯಕಾಂಡ 21ನೇ ಅಧ್ಯಾಯದಿಂದ ಓದುವುದಾದ್ರೆ 11ನೇ ವಾಕ್ಯ ಓದೋದು ಬೇಡ. ಕತ್ತೆಯ ಮೂಲಕ ಮಾತಾಡುವಂಥ ದೇವರು. ಅಲ್ಲಿ ಯಾಕೆ ಕತ್ತೆ ಮಾತಾಡಿಸುವಂಥ ಶಕ್ತಿ ಕೊಟ್ಟ? ಅಲ್ಲಿ ದೇವದೂತನು ಕತ್ತಿ ಹಿಡ್ಕೊಂಡು ಅಲ್ಲಿ ಅಡ್ಡ ಆಗಿರುವಂಥದ್ದನ್ನು ಕತ್ತೆ ಕಂಡಿತ್ತು, ಇವನೇ ಕಾಣಲಿ, ಮತ್ತೆ ಇವನು ಕಂಡನು. ಪ್ರೈಸ್ ಗಾಡ್. ಇಲ್ಲಿ ಕೂಡ ಲೂಕ 3:21-22ನೇ ವಾಕ್ಯಕ್ಕೆ ಬರುವಾಗಲೂ ಕೂಡ ಇಲ್ಲಿ ನಾವು ಕಾಣ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಆ ಸ್ಥಾನಿಕ ಯೋಹನ್ನನ ಕೈಯಿಂದ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡು ನೀರಿಂದ ಮೇಲಕ್ಕೆ ಎದ್ದು ಬರುವಾಗ ಆಕಾಶವು ತೆರೆಯಿತು, ದೇವರಾತ್ಮನು ಪಾರಿವಾಳದ ಹಾಗೆ ಅವನ ಮೇಲೆ ಇಳಿದು ಬಂದ. ಆಗ ಆತನು ಪ್ರಾರ್ಥಿಸುತ್ತಿರುವಾಗ ಈ ಸಂಗತಿ ನಡೆಯಿತು ಮತ್ತು ಪರಲೋಕದ ದೇವರ ಸ್ವರ ಕೂಡ ಅಲ್ಲಿ ಕೇಳಿಸ್ತಾ ಇದೆ, ಈತನು ನನ್ನ ಮಗನು. ನಾವು ಓದುವ 21-22, ಈತನು ಮೆಚ್ಚಿದ್ದೇನೆ. ಜನರೆಲ್ಲ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು ಮತ್ತು ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಆಗ
ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು, ಪ್ರಿಯನಾದ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಾಯಿತು. ಆಕಾಶವಾಣಿಯಾಯಿತು. ಗುರುತುಗಳನ್ನು ಕೆಲವು ತೋರಿಸಿ ಅದರ ಮೂಲಕ ದರ್ಶನ ಕೊಡುವ ಕರ್ತನನ್ನು ಇಲ್ಲಿ ನಾವು ಅನೇಕ ಕಡೆಗಳಲ್ಲಿ ಸತ್ಯವೇದದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. 9ನೇದಾಗಿ ದೇವರು ದರ್ಶನ ಕೊಡುವಂಥ ವಿಧಾನ ನಾವು 1 Corinthians chapter 2 verses 9 ಮತ್ತು 10 ಓದ್ತೇವೆ. ತನ್ನನ್ನು ಪ್ರೀತಿಸುವವರಿಗಾಗಿ ದೇವರು ತತ್ವ ಓದಿ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆತ್ಮನ ಮೂಲಕ ಪ್ರಕಟಣೆ ಕೊಟ್ಟು ದೇವರು ನಮಗೆ ದರ್ಶನಗಳನ್ನು ತೋರಿಸುತ್ತಾನೆ. ಅಲ್ಲಲ್ಲಿಯ ಅನೇಕ ಸಂಗತಿ ಪವಿತ್ರಾತ್ಮನ ಮೂಲಕ ಅದಕ್ಕೆ ಪ್ರಕಟಣೆ ಆತ್ಮದ ಮೂಲಕ ಕೆಲವೊಂದು ಸಂಗತಿಗಳನ್ನು ನಮಗೆ ತೋರಿಸುವಂಥದ್ದನ್ನು ಕೂಡ ನಾವು ಇಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಇದು 9ನೇ ದರ್ಶನವಾಗಿದೆ. 10ನೇ ವಿಧವಾದ ದರ್ಶನ 2 Corinthians chapter 12 verses 1 to 10 ವರೆಗೆ ನಾವು 1ನೇ ವಾಕ್ಯದ ಓದುವ. ಅಂದರೆ ನಾವು ದರ್ಶನ ಕಾಣುವಾಗ ಪರಿಪೂರ್ಣವಾಗಿ ದೇವರ ಆತ್ಮನ ವಶದಲ್ಲಿರ್ತೇವೆ. ನಾವು ಕೆಲವೊಮ್ಮೆ ನಮ್ಮನ್ನು ಎತ್ತಿಕೊಂಡು ಹೋಗ್ತಾನೆ ದೇವರು, ಆತ್ಮದಲ್ಲಿ ಎತ್ತಿಕೊಂಡು ಕೆಲವುಗಡೆ ಹೋಗ್ಬೋದು. ಪೌಲನನ್ನು 3ನೇ ಆಕಾಶಕ್ಕೆ ಅಂದರೆ 5ನೇ ಪರದೇಶ, ಅದು 3ನೇ ಆಕಾಶ ಅಂದರೆ 5ನೇ ಪರದೇಶ. ಅದು ಈಗ ಹಳೆ ಒಡಂಬಡಿಕೆಯ ಭಕ್ತರು ಹೊಸ ಒಡಂಬಡಿಕೆಯ ಭಕ್ತರು ಇರುವಂಥ ವಿಶ್ರಾಂತಿ ಕೊಡುವ ಆ ಸ್ಥಳ, ಅಲ್ಲಿ ಕರ್ಕೊಂಡು ಹೋದಂತ ಅವನಿಗೆ ಗೊತ್ತಿಲ್ಲ ದೇಹರಹಿತವಾಗಿ. ಅಂದರೆ ಅಲ್ಲಿ ಏನೆಲ್ಲ ಕಂಡ, ಏನೆಲ್ಲ ಕೇಳಿದ ಅವೆಲ್ಲ ಅವನಿಗೆ ಗೊತ್ತಿದೆ, ಸ್ಪಷ್ಟವಾಗಿ ಗೊತ್ತಿದೆ, ಅಲ್ಲಿ ನೆನಪಿದೆ. ಓದುವ. ಹೊಗಳಿಕೊಳ್ಳುವುದು ವಿಹಿತವಲ್ಲದಿದ್ದರೂ ಅದು ನನಗೆ ಅವಶ್ಯವಾಗಿದೆ. ಆದುದರಿಂದ ಕರ್ತನು ನನಗೆ ದಯಪಾಲಿಸಿದ ದರ್ಶನಗಳನ್ನು ಕುರಿತು ತಿಳಿಯಪಡಿಸಿದಂತ ರಹಸ್ಯಗಳನ್ನು ಕುರಿತು ಹೇಳುತ್ತೇನೆ. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ ಮೂರನೆಯ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. 3ನೇ ಆಕಾಶ ಅಂದ್ರೆ ಈಗ 5ನೇ ಪರದೈಸ ಇದೆ. ಈಗ ಸತ್ತು ಹೋದ ಕ್ರಿಸ್ತನಲ್ಲಿರುವ ಸತ್ತು ಹೋದ ಭಕ್ತರು ಆ ಸ್ಥಳಕ್ಕೆ ಹೋಗುತ್ತಾರೆ. ಪರದೈಸ ಒಟ್ಟಿಗೆ 7 ಪರದೈಸಗಳು. ಸಮಯ ಸಿಕ್ಕಿದ್ರೆ ನಾನು ಹೇಳಿದ್ದೇನೆ ಆಲ್ರೆಡಿ, ಸಮಯ ಸಿಕ್ಕ ಸ್ವಲ್ಪ ನಾನು ವಿವರಿಸ್ತೇನೆ. ಓಕೆ, ಮುಂದೆ ಓದಿ. ಅವನು ದೇಹ ಸಹಿತನಾಗಿಯೋ ಒಯ್ಯಲ್ಪಟ್ಟನು. ದೇಹರಹಿತನಾಗಿ ಒಯ್ಯಲ್ಪಟ್ಟನು. ನಾನರಿಯೇ. ದೇವರೇ ಬಲ್ಲನು. ಅಂತ ಮನುಷ್ಯನು ಪರದೇಶಕ್ಕೆ ಒಯ್ಯಲ್ಪಟ್ಟು ಮನುಷ್ಯರು ನುಡಿಯಲು ಅಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದನೆಂದು ಬಲ್ಲೆನು. ಆ ಸಮಯದಲ್ಲಿ ಅವನು ದೇಹ ಸಹಿತನಾಗಿದ್ದನೋ ದೇಹರಹಿತನಾಗಿದ್ದನೋ ನಾನರಿಯೇ. ದೇವರೇ ಬಲ್ಲನು. ಅಂಥವನನ್ನು ಸಾಕು. ಅಂದ್ರೆ ಮುಂದಿನ 10 ವಾಕ್ಯದವರೆಗೆ ಓದ್ಬೋದು. ಆದ ವಿಷಯ ನಮಗೆ ಏನು ಬೇಕಾಗಿತ್ತು ಅದು ಮಾತ್ರ ನಮಗೆ ಇಂಪಾರ್ಟೆಂಟ್. ಇಲ್ಲಿ ನಾವು ನೋಡ್ತೇವೆ, ದೇಹ ನಮಗೆ ಗೊತ್ತಾಗಲ್ಲ, ನಾವು ದೇಹರಹಿತವಾಗಿ ಒಯ್ಯಲ್ಪಡ್ತೇವೆ. ಪರಲೋಕಕ್ಕೆ ಒಯ್ಯಲ್ಪಡಬಹುದು. ಅನೇಕ ಸಮಯಗಳಲ್ಲಿ ರೂಪಾಂತರ ಬೆಟ್ಟದಲ್ಲಿ ಕೂಡ ನಾವು ನೋಡ್ತೇವೆ. ಅಲ್ಲಿ ದರ್ಶನ ಕಂಡಾಗ ಪೇತ್ರ, ಯೋಹನ, ಯಾಕೋಬ ಮಾತ್ರ ಇದ್ದರು ಯೇಸುಸ್ವಾಮಿಯೊಟ್ಟಿಗೆ. ಎಲಿಯನನ್ನು, ಮೋಶೆಯನ್ನು ಅವರು ಕಾಣುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಮತ್ತೆ 17:1-4ನೇ ವಾಕ್ಯ, ಮಾರ್ಕ 9:1ನೇ ವಾಕ್ಯದಿಂದ, ಲೂಕ 9:28ನೇ ವಾಕ್ಯದಿಂದ ಓದ್ತೇವೆ. ಆ ಒಂದು ರೂಪಾಂತರ ಗುಡ್ಡದ ನಡೆದಂಥ ದರ್ಶನ ಅಂದರೆ ಅವರಿಗೆ ಒಂದು ಆಶ್ಚರ್ಯವಾಗುವಂಥದ್ದನ್ನಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯ. ಅಂದರೆ ಅನೇಕ ಸಲ ಪವಿತ್ರ ಈಗ ಉದಾಹರಣೆಗೆ ನಾವು ಅಪೊಸ್ತಲ ಯೋಹನ್ನನ ಕುರಿತು ಓದುವುದಾದರೆ ಪ್ರಕಟಣೆ 1ನೇ ಅಧ್ಯಾಯದ 10ನೇ ವಾಕ್ಯ, ಅವನು ಹೇಗೆ ದರ್ಶನ ಕಂಡು ನೋಡ್ತೇವೆ ನಾವು. ನಾನು ಕರ್ತನ ದಿನದಲ್ಲಿ ದೇವರ ಆತ್ಮ ವಶನಾಗಿ ಪ್ರೈಸ್ ಗಾಡ್, ದೇವರಾತ್ಮ ಪರಿಪೂರ್ಣವಾಗಿ ಆತನ ವಶಕ್ಕೆ ತಕ್ಕೊಂಡು ಕೊಡುವಂಥ ಒಂದು ದರ್ಶನ. ಅವಾಗ ನಮಗೆ ದೇಹ ಸಹಿತವಾಗಿ ದೇವದಿಂದ ಹೊರಗೆ ಬರ್ತೇವ,
ದೇಹ ರಹಿತವಾಗ್ತೇವೆ, ದೇಹ ಸಹಿತರಾಗ್ತೇವೆ, ನಮಗೆ ಅದು ಅರ್ಥ ಆಗೋದಿಲ್ಲ. ಆದರೆ ಆ ದರ್ಶನಗಳು ಸ್ಪಷ್ಟವಾಗಿ ನಮಗೆ ಏನಾಗಿರ್ತದೆ, ಅದು ಗೊತ್ತಾಗಿರ್ತದೆ. ನಾನು ನಿಮಗೆ 10 ವಿಧವಾದ ದರ್ಶನಗಳ ಕುರಿತಾಗಿ ನಿಮ್ಮೊಟ್ಟಿಗೆ ನಾನು ವಿವರಿಸಿದ್ದೇನೆ ಪ್ರಿಯರೇ. ಹಲ್ಲೆಲೂಯಾ. ಆದ ಕಾರಣ ಈಗ ಒಂದು ಉದಾಹರಣೆ, ದೇವರು ಪಕ್ಷಪಾತಿಯಲ್ಲ. ದೇವರು ದಾನಿಯೇಲನಿಗೆ ದರ್ಶನ ಕೊಟ್ಟ, ಪೌಲನಿಗೆ ದರ್ಶನ ಕೊಟ್ಟ, ಅಪೊಸ್ತಲನಿಗೆ ದರ್ಶನ ಕೊಟ್ಟ. ಅದೇ ದರ್ಶನಗಳನ್ನು ನನಗೂ ನಿಮಗೂ ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ಆತನಲ್ಲಿ ಪಕ್ಷಪಾತವಿಲ್ಲ. ಆದರೆ ನಮ್ಮಲ್ಲಿ ಒಂದು ಬಯಕೆ ಇರಬೇಕು, ನಮ್ಮಲ್ಲೇ ಒಂದು ದಾಹ ಇರಬೇಕು. ಕರ್ತನೇ, ನನಗೆ ಪರಲೋಕದ ದರ್ಶನಗಳನ್ನು ಕೊಡು, ಭವಿಷ್ಯತ್ ಕಾಲದ ಕುರಿತಾಗಿರೋ ದರ್ಶನಗಳು ಕೊಡು, ನಮ್ಮ ಸಭೆಯ ಕುರಿತಾಗಿರೋ ದರ್ಶನಗಳನ್ನು ಕೊಡು, ಸೇವೆಯ ಕುರಿತಾಗಿರೋ ದರ್ಶನ ಕೊಡು, ನಮ್ಮ ದೇಶಕ್ಕೆ ಸಂಬಂಧಪಟ್ಟ ದರ್ಶನಗಳನ್ನು ಕೊಡು ಎಂಬುದಾಗಿ ದೇವರು ನೋಡಿಕೊಂಡು ನಾವು ಕೇಳುವವರಾಗಿರಬೇಕು. ಹಲ್ಲೆಲೂಯಾ. ಕೇಳುವಂಥ ಪ್ರತಿಯೊಬ್ಬರು ಕೂಡ ಹೊಂದಿಕೊಳ್ಳುತ್ತಾರೆ. ನಾವು ಏಷ್ಯ 55:1 ವಾಕ್ಯ ಓದುವ. ಏಷ್ಯ 55:1. ಎಲೈ ಬಾಯಾರಿದ ಸಕಲ ಜನರೇ, ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ, ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಸಹ ಬರಲಿ, ಹಣವಿಲ್ಲದವನು ಸಹ ಬರಲಿ, ಬನ್ನಿರಿ, ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ, ಬಂದು ದ್ರಾಕ್ಷಾರಸವನ್ನು, ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಯೋಹನ್ನನ ಸುವಾರ್ತೆ 4:10-14 ವಾಕ್ಯ ಓದುವ. ಸಮಾರ್ಯದ ಸ್ತ್ರೀಯ ಬಳಿಗೆ ಯೇಸು ಬಂದಾಗ ನಡೆದಂತ ಘಟನೆ. ಅದಕ್ಕೆ ಯೇಸು, ದೇವರು ಕೊಡುವಂತ ವರ ಏನೆಂಬುದು, ಕುಡಿಯುವುದಕ್ಕೆ ನೀರು ಕೊಡು ಎಂದು ನೀನು ಹೇಳಿದವನು, ಕುಡಿಯುವುದಕ್ಕೆ ನೀರು ಬೇಕಂತ ನೀನು ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ. ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಆ ಹೆಂಗಸು ಆತನಿಗೆ, ಅಯ್ಯ, ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ, ಬಾವಿ ಆಳವಾಗಿದೆ. ಅವಳು ಯಾವ ನೀರಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ? ಸಾಧಾರಣ ನಾವು ಕುಡಿಯುವಂತ, ಶರೀರಕ್ಕೆ ಕುಡಿಯುವ ನೀರಿನ ಬಗ್ಗೆ ಅವಳು ಚಿಂತೆ ಮಾಡ್ತಾ ಇದ್ದಾಳೆ. ಆದರೆ ಯೇಸು ಸ್ವಾಮಿ ಯಾವ ನೀರಿನ ಬಗ್ಗೆ ಮಾತಾಡ್ತಾನೆ? ಜೀವ ಜಲದ ಬಗ್ಗೆ ಮಾತಾಡುವಂತ ಯೇಸು ಸ್ವಾಮಿಯಲ್ಲಿ ಕಾಣ್ತೇವೆ. ಮುಂದೆ ಓದಿ. ಹೀಗಿರುವಾಗ ಆ ಜೀವಕರವಾದ ನೀರು ನಿನಗೆ ಎಲ್ಲಿಂದ ಬಂತು? ನಮ್ಮ ಹಿರಿಯನಾದ ಯಾಕೋಬನಿಗಿಂತ ನೀನು ದೊಡ್ಡವನು. ಅವನೇ ಈ ಬಾವಿಯನ್ನು ನಮಗೆ ಕೊಟ್ಟವನು. ಅವನು ಅವನ ಮಕ್ಕಳು ಅವನು ಸಾಕಿದ್ದೆಲ್ಲವೂ ಸಹಿತವಾಗಿ ಇದೇ ಬಾವಿಯ ನೀರು ಕುಡಿದರು ಅನ್ನಲು ಯೇಸು ಆಕೆಗೆ, ಈ ನೀರನ್ನು ಕುಡಿಯುವರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು. ನಾನು ಕೊಡುವಂತ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಒಂದು ದಾಹ ನಮಗೆ ಇರಬೇಕೆಂಬುದು ಅದರ ಅರ್ಥ. ಆ ನೀರು ಕುಡಿಲಿಕ್ಕೆ, ಜೀವಜಲ ಕುಡಿಲಿಕ್ಕೆ ಬೇಕಾದ ಆ ದಾಹ ನಮಗೆ ಬೇಕೆಂಬ ಜಾನ್ 7:37-39, ಯೋಹನ 7:32-39 ಯೇಸು ಹೇಳ್ತಾನೆ, ಜಾತ್ರೆ ಕಡೆ ದಿವಸದಲ್ಲಿ ಆತನು ನಿಂತುಕೊಂಡು ಏನ್ ಹೇಳ್ತಾ ಇದ್ದಾನೆ ಅಂತನೋ, ಓದಿ. ಆ ಜಾತ್ರೆಯ ಮಹಾ ದಿವಸವಾದ ಕಡೆ ದಿನದಲ್ಲಿ ಯೇಸು ನಿಂತುಕೊಂಡು ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು ಎಂದು ಕೂಗಿ ಹೇಳಿದನು. ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಅಂದ್ರೆ ಇಲ್ಲಿ ಏನ್ ಹೇಳ್ತಾನೆ ಸ್ವಾಮಿ? ಯಾರಿಗದು ಬಾಯಾರಿಕೆ ಬೇಕು, ಆತ್ಮಿಕ ವಿಷಯಗಳಲ್ಲಿ ದಾಹ ಬೇಕು, ಬಾಯಾರಿಕೆ ಬೇಕು. ಯಾರಿಗೆ ಬಾಯಾರಿಕೆ ಇದೆ, ದಾಹ ಇದೆ, ಬಯಕೆ ಇದೆ, ಆಸೆ ಇದೆ, ಅವರು ಹೊಂದಿಕೊಳ್ತಾರೆ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಮಾತ್ರವಲ್ಲ, ಪ್ರಕಟಣೆ 21:6 ಕೂಡ ಓದಿ. Revelation chapter 21 verses 6.
ಆಗ ಸಿಂಹಾಸನದ ಮೇಲೆ ಕೂತಿದ್ದವನು ಆಗ ಸಿಂಹಾಸನದ ಮೇಲೆ ಕೂತಿದ್ದವನು ಎಲ್ಲಾ ನೆರವೇರಿತು, ಎಲ್ಲಾ ನೆರವೇರಿತು, ನಾನೇ ಆದಿಯು ನಾನೇ ಆದಿಯು ಅಂತ್ಯವು ಅಂತ್ಯವು ಪ್ರಾರಂಭವು ಸಮಾಪ್ತಿಯೂ ಆಗಿದ್ದೇನೆ. ಸಮಸ್ತಿಯೂ ಆಗಿದ್ದೇನೆ. ದಾಹ ಉಳ್ಳವನಿಗೆ ದಾಹ ಉಳ್ಳವನಿಗೆ ಜೀವಜಲದ ಬುಗ್ಗೆಯಲ್ಲಿ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು. ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು. ಪ್ರಕಟಣೆ 22:17 ಕೂಡ ಓದಿ. Revelation 22:17. ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ. ಕೇಳುವವನು ಬಾ ಅನ್ನಲಿ. ಬಾಯಾರಿದವನು ಬರಲಿ. ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ಪ್ರೈಸ್ ಗಾಡ್. ಹಾಗಾದರೆ ನನ್ನ ಪ್ರಿಯ ಸಹೋದರ ಸಹೋದರಿ, ಮೋಶೆ ಕುರಿತಾಗಿ ನಾವು ಅಧ್ಯಯನ ಮಾಡುವುದಾದರೆ ವಿಮೋಚನಾ ಕಾಂಡ 33ನೇ ಅಧ್ಯಾಯದಲ್ಲಿ ನಾವು 18ನೇ ವಾಕ್ಯದಿಂದ 23 ವಾಕ್ಯದವರೆಗೆ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಆತನ ಭಯಕ್ಕೆ ತೋರಿಸುವಂಥ ಮೋಶನಲ್ಲಿ ಕಾಣ್ತೇವೆ ಪ್ರಿಯರೇ. ಯೋಸೆಫನ ಬಗ್ಗೆ ಪವಿತ್ರತೆಯಲ್ಲಿ ಜೀವಿಸುವುದಕ್ಕೆ ಬಯಸುವಂಥ ಯೋಸೆಫನನ್ನು ಕಾಣ್ತೇವೆ ನಾವು. ಅಬ್ರಾಮನ ಕುರಿತು ನಂಬಿಗಸ್ತನಾಗಿ ಆದಿಕಾಂಡ 14:21ರಿಂದ 23ನೇ ವಾಕ್ಯದಲ್ಲಿ ದೇವರ ದೃಷ್ಟಿ ನಂಬಿಗಸ್ತನಾಗಿ ಜೀವಿಸುವುದಕ್ಕೆ ತವಕ ಪಡುವಂಥ ಅಬ್ರಾಮನನ್ನು ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಅಂದರೆ ದಾನಿಯೇಲನ ಕುರಿತು ಓದುವುದಾದರೆ ಕೊನೆಯ ಕಾಲದ ಕುರಿತಾಗಿ, ಭವಿಷ್ಯತ್ ಕಾಲದ ಕುರಿತಾಗಿರುವ ರಹಸ್ಯಗಳನ್ನು ತಿಳಿದುಕೊಳ್ಳುವುದಕ್ಕೆ ತವಕ ಪಡುವಂಥ ದಾನಿಯೇಲನ ಕುರಿತಾಗಿ ನಾವಲ್ಲಿ ಕಾಣ್ತೇವೆ. ದಾವೀದನ ಬಗ್ಗೆ 132ನೇ ಕೀರ್ತನೆ ಓದುವುದಾದರೆ 1ನೇ ವಾಕ್ಯದಿಂದ ಆಲಯವನ್ನು ಕಟ್ಟುವುದಕ್ಕೆ ತವಕ ಪಡುವಂಥ ದಾವೀದನಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಸೊಲೊಮೋನನ ಕುರಿತಾಗಿ 2 ಅರಸುಗಳು 3ನೇ ಅಧ್ಯಾಯ 5ರಿಂದ 12 ವಾಕ್ಯದವರೆಗೆ ಓದುವುದಾದರೆ ಜ್ಞಾನವನ್ನು, ಅಸಾಧಾರಣ ಜ್ಞಾನ ಹೊಂದುವುದಕ್ಕಾಗಿ ಬಯಸುವಂಥ ತವಕ ಪಡುವಂಥ ಸೊಲೊಮೋನನ ಕುರಿತಾಗಿ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಅದು ಮಾತ್ರವಲ್ಲ, ಪೌಲನ ಕುರಿತಾಗಿ ಫಿಲಿಪ್ಪಿ 3:10ರಲ್ಲಿ ಕ್ರಿಸ್ತನ ಹಾಗೆ ಮರಣದವರೆಗೆ ಆಗುವುದಕ್ಕೋಸ್ಕರ ಬಯಕೆ ಪಡುವಂಥ ಅಲ್ಲಿ ಪೌಲನನ್ನು ಕೂಡ ನೋಡ್ತೇವೆ. ಯೋಹನ್ನ 3:30ರಲ್ಲಿ ನಾವು ನೋಡ್ತೇವೆ, ಆ ಸ್ಥಾನಿಕ ಯೋಹನ್ನನ ಕುರಿತಾಗಿ ಆತನು ವೃದ್ಧಿಯಾಗಬೇಕು, ನನ್ನ ಕಡಿಮೆ ಆಗಬೇಕು ಎಂಬುದಾಗಿ ತನ್ನ ಬಯಕೆಯನ್ನು ಆತನು ವ್ಯಕ್ತಪಡಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಸತ್ಯವೇದದಲ್ಲಿ ಅನೇಕ ಭಕ್ತರಿಗೆ ಅನೇಕ ಬಯಕೆಗಳಿರುವಂಥದ್ದನ್ನು ಕಾಣ್ತೇವೆ. ಇವತ್ತು ನಾನು ಮತ್ತು ನೀವು ಕೂಡ ಕರ್ತನೆ ಒಂದು ವೇಳೆ ದಾನಿಯೇಲನಿಗೆ ದರ್ಶನ ಕೊಟ್ಟಿರುವುದಾದರೆ, ಪೌಲನಿಗೆ ದರ್ಶನ ಕೊಟ್ಟಿರುವುದಾದರೆ, ಅಥವಾ ಅಪೊಸ್ತಲ ಯೋಹನನಿಗೆ ದರ್ಶನ ಕೊಟ್ಟಿರುವುದಾದರೆ, ಕರ್ತನೆ ನನಗೂ ಕೂಡ ದರ್ಶನ ಕೊಡು ಎಂಬುದಾಗಿ ನಾನು ಮತ್ತು ನೀವು ಕೇಳುವುದಾದರೆ ದರ್ಶನಗಳನ್ನು ಕೊಡುವುದಕ್ಕೆ ಸಿದ್ಧನಾಗಿರುವ ಕರ್ತನನ್ನಲ್ಲಿ ಕಾಣ್ತೇವೆ. ಯೆರೆಮೀಯ 33:3 ಎಲ್ಲರಿಗೂ ಗೊತ್ತಂತ ವಾಕ್ಯ. ಜೆರೆಮೀಯ 33:3 ಅದೇನಂತ, ನನ್ನನ್ನು ಕೇಳಿಕೋ, ನಿನಗೆ ತಿಳಿಯದಂಥ ಮಹತ್ತಾದ ಗೂಢಾರ್ಥಗಳನ್ನು ನಾನು ನಿನಗೆ ತಿಳಿಯಪಡಿಸ್ತೇನೆ ಎಂಬುದಾಗಿ ಅಲ್ಲಿ ಕರ್ತನು ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಈ ಸಂದರ್ಭದಲ್ಲಿ ನಾವು ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ 1ರಿಂದ 11 ಕಡೆಗೆ ನಾವು ಧ್ಯಾನ ಕೊಡೋಣ ಪ್ರಿಯರೇ. ಇಲ್ಲಿ ನಾವು ಮುಖ್ಯವಾಗಿ ಅನೇಕ ಸಂಗತಿಗಳನ್ನು ಇಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಇದು ಮೊದಲ ಪರದೇಶವಾಗಿದೆ. ಪರದೇಶ ಎಂಬಂಥ ಪದ ಇಡೀ ಸತ್ಯವೇದದಲ್ಲಿ 3 ಕಡೆಗಳಲ್ಲಿ ಬಂದಿದೆ. ಅದು ಎಲ್ಲಿ ಅಂತ ನಿಮಗೆ ಹೇಳ್ತೇನೆ. ಮೊದಲನೇ ಬಾರಿಗೆ ಲೂಕ 24:43ನೇ ವಾಕ್ಯದಲ್ಲಿ ಆ ಕಳ್ಳನಿಗೆ ಯೇಸು ಏನು ಹೇಳ್ತಿದ್ದಾನೆ, ನಿನಗೆ ನಿಜವಾಗಿ ಹೇಳ್ತಾನೆ, ಎಂದು ನನ್ನ ಜೊತೆಯಲ್ಲಿ ನೀನು ಪರದೇಶದಲ್ಲಿ ಇರುವಿ. ಸಿಕ್ಕಿದ್ರೆ ಓದಿ. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವಿ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ನನಗೆ ಸತ್ಯವಾಗಿ ಹೇಳ್ತೇನೆ ಎಂಬುದಾಗಿ ಹೇಳಿದನು. ಎರಡನೇ ಬಾರಿ ಪರದೇಶ ಎಂಬಂತ ಪದ ಬರುವುದು 2 Corinthians 12:1-4 ಓದಿ. ಈಗ ಓದಿದ ವಾಕ್ಯ ಸ್ವಲ್ಪ ಮುಂಚೆ ನಾವು ದರ್ಶನಗಳ ವಿಷಯದಲ್ಲಿ ವಿವರಿಸುವಾಗ, ಹೊಗಳಿಕೊಳ್ಳುವುದು ವಿಹಿತವಲ್ಲದಿದ್ದರೂ ಅದು ನನಗೆ ಅವಶ್ಯವಾಗಿದೆ. ಆದ್ದರಿಂದ ಕರ್ತನು ನನಗೆ ದಯಪಾಲಿಸಿದ ದರ್ಶನಗಳನ್ನು ಕುರಿತು, ತಿಳಿಯಪಡಿಸಿದ ರಹಸ್ಯಗಳನ್ನು ಕುರಿತು ಹೇಳುತ್ತೇನೆ. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹ ಸಹಿತನಾಗಿ ಒಯ್ಯಲ್ಪಟ್ಟನು, ದೇಹರಹಿತನಾಗಿ ಒಯ್ಯಲ್ಪಟ್ಟನು ನಾನರಿಯೇ, ದೇವರೇ ಬಲ್ಲನು. ಅಂಥ ಮನುಷ್ಯನು ಪರದೈಸಕ್ಕೆ ಒಯ್ಯಲ್ಪಟ್ಟು ಮನುಷ್ಯರು ನುಡಿಯಲಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದೆನೆಂದು ಬಲ್ಲೆನು. ಆ ಸಮಯದಲ್ಲಿ ಒಯ್ಯಲ್ಪಟ್ಟವನು ಪರದೇಶಕ್ಕೆ. ಪರದೇಶ ಎಂಬಂತ ಪದ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಓಕೆ, ಮೂರನೇದಾಗಿ ರೆವಲ್ಯೂಷನ್ 2:7 ಪ್ರಕಟಣೆ 2:7 ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ದೇವರಾತ್ಮನು
ಸಭೆಗಳೊಂದಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಪ್ರೈಸ್ ಗಾಡ್. ಸತ್ಯವೇದದಲ್ಲಿ 3 ಕಡೆಗಳಲ್ಲಿ ಪರದೇಶ ಎಂಬಂತ ಪದ ಬಂದಿದೆ. ಪರದೇಶ ಎಂದರೆ ವೈಕುಂಠ, ತೋಟ, ವಿಶ್ರಾಂತಿ ಸ್ಥಳ, ಹೀಗೆ ಅನೇಕ ಅರ್ಥಗಳು ಬರುವಂಥದ್ದಾಗಿದೆ ಪರದೇಶ ಎಂಬಂಥ ಪದವನ್ನು ಸೂಚಿಸುವುದಕ್ಕೋಸ್ಕರವಾಗಿ. ಇದಾದರೆ ಪರದೇಶ ಎಂಬುವಂಥದ್ದು ಅದು ಪವಿತ್ರವಾದಂಥ ಒಂದು ಸ್ಥಳ. ಅಲ್ಲಿ ಪಾಪ ಇರುವುದಿಲ್ಲ, ನಿಷ್ಕಳಂಕತೆ ಅಲ್ಲಿ ಇರುತ್ತದೆ, ಅಲ್ಲಿ ದೋಷವಿಲ್ಲದ್ದು ಅಲ್ಲಿ ಇರುವಂಥದ್ದು. ಆ ಸ್ಥಳದಲ್ಲಿ ಪವಿತ್ರತೆಯು ಆವರಿಸಿಕೊಂಡಿರುತ್ತದೆ. ಆ ಸ್ಥಳಕ್ಕೆ ಪರದೇಶ ಎಂಬುದಾಗಿ ಹೇಳುತ್ತಾರೆ. ಈಗ ನಾವು ನೋಡುವಂಥ ಪರಲೋಕದ ಪರದೇಶ ಮೊದಲ ಪರದೇಶವಾಗಿದೆ. ನಾವು ರೆವಲ್ಯೂಷನ್ ಚಾಪ್ಟರ್ 4:1-11 ಏನು ಓದ್ತೇವೆ ಅದು ಪರಲೋಕವಾಗಿದೆ. ಪರಲೋಕದ ಅಥವಾ ಮೊದಲ ಪರದೇಶ ಎಂಬುದಾಗಿ ಹೇಳ್ತಾರೆ. ಪರಲೋಕದ ದೇವರ ಪರದೇಶ ಎಂಬುದಾಗಿ ಕೂಡ ಇದನ್ನು ಕರೀತಾರೆ. ಇದರ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಯಾಕಂದರೆ ಒಂದು ಸಮಯ ಬರ್ತದೆ ನಾವು ಕೂಡ ಅಲ್ಲಿ ಹೋಗ್ಲಿಕ್ಕೆ ಇರುವವರು. ಸುಂದರವಾದ ಚಿನ್ನದ ಬೀದಿಗಳಲ್ಲಿ ನಾವು ನಡಿಲಿಕ್ಕೆ ಹೋಗ್ತಾ ಆಡ್ತೇವಲ್ಲ ನಾವು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಆಡುವೆವು ಚಿಯೋನ್ಮದ ಲಿಂಗನಿಗೆ ಸುಂದರವಾದ ಮನೆಯಲ್ಲಿ ಜಯ ಗೀತವ ಆಡುವೆವು ಚಿಯೋನ್ಮದ ಲಿಂಗನಿಗೆ ಸುಂದರವಾದ ಕಿರೀಟ ತೊಟ್ಟು ನಾವೆಲ್ಲ. ಓಕೆ, ಪ್ರೈಸ್ ಗಾಡ್. ಅಂದರೆ ನಾವು ಚಿನ್ನದ ಬೀದಿಯಲ್ಲಿ ನಡಿಲಿಕ್ಕೆ ಹೋಗುತ್ತೇವೆ, ಕರ್ತನನ್ನು ಕೈ ತಟ್ಟಿ ಅಲ್ಲಿ ಆರಾಧಿಸ್ಲಿಕ್ಕೆ ಹೋಗ್ತೇವೆ. ಪ್ರಿಯರೇ, ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ. ಭೂಲೋಕದಲ್ಲಿ ನಾವು ಇರುವಾಗ ಇಲ್ಲಿ ವಾಕ್ಯದ ಒಂದು ಉಪದೇಶ ಇರ್ತದೆ, ಸುವಾರ್ತೆಯ ಸಾರೋಣ ಇರ್ತದೆ, ಅಲ್ಲಿ ಪ್ರಾರ್ಥನೆ ಇರುತ್ತದೆ. ಪರಲೋಕಕ್ಕೆ ಹೋದಾಗ ಕೇವಲ ದೇವರನ್ನು ಸ್ತುತಿಸಿ ಆಡಿ ಆರಾಧಿಸುವಂಥ ಶಬ್ದ ಮಾತ್ರ ಅಲ್ಲಿ ಯುಗಾಂತರಗಳಲ್ಲಿ ಕೇಳುವಂಥದ್ದು. ಇಲ್ಲಿ ಸ್ತುತಿಸದವರು ಅಲ್ಲಿ ಸ್ತುತಿಸಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ನಾವು ಇಲ್ಲಿಯ ಪ್ರಾಕ್ಟೀಸ್ ಮಾಡಬೇಕು ನಿರಂತರವಾಗಿ. ಯುಗಾಂತರಕ್ಕೂ ಕರ್ತನನ್ನು ಪರಲೋಕಕ್ಕೆ ಹೋದಾಗ ನಾವೆಲ್ಲರೂ ಆರಾಧನೆ ಮಾಡಲಿಕ್ಕೆ ನಾವು ಹೋಗುತ್ತೇವೆ ಪ್ರಿಯರೇ. ಅಲ್ಲಲ್ಲೂಯ್ಯ. ಆದ ಕಾರಣ ಇದು ನಿಜವಾಗಿ ಅಲ್ಲಿ ಹೋಗುವವರು ತುಂಬ ಭಾಗ್ಯಶಾಲಿಗಳು. ಅಲ್ಲಿ ನಾವು ಪರಲೋಕಕ್ಕೆ ಹೋಗುವಾಗ ಸಾಧಾರಣವಾಗಿ 3 ಆಶ್ಚರ್ಯವಾದ ಸಂಗತಿಗಳು ಕಾಯ್ತಿರುತ್ತಂತೆ. ಯಾಕಂದರೆ ನಾವು ಅಲ್ಲಿ ಹೋದಾಗ ಯಾರು ಅಲ್ಲಿ ಬರ್ತಾರೆ ಎಂಬುದಾಗಿ ಯೋಚಿಸಿದ್ದೇವಲ್ಲ ಅವರಲ್ಲಿ ಇರುವುದಿಲ್ಲಂತೆ. ಅದು ಮೊದಲ ಅದ್ಭುತ, ಮೊದಲ ಆಶ್ಚರ್ಯ ನಮಗೆ. ಎರಡನೇ ಆಶ್ಚರ್ಯ, ಯಾರು ಬರುವುದಿಲ್ಲ ಎಂಬುದಾಗಿ ಭೂಲೋಕದಲ್ಲಿರುವಾಗ ಯೋಚಿಸ್ತೇವಲ್ಲ ಅವರಲ್ಲಿ ಇರ್ತಾರಂತೆ. ಮೂರನೇ ಅದ್ಭುತ, ನಾವೇ ಅಲ್ಲಿ ಹೋಗಿ ಸೇರುವಂಥದ್ದು ಅದ್ಭುತವಾಗಿದೆ. ಅದಕ್ಕೆ ನನ್ನ ಎಲ್ಲ ಪ್ರಸಂಗಗಳಲ್ಲಿ ನಾನು ಹೇಳುವಂಥ ಒಂದು ಮುಖ್ಯ ವಿಷಯ ಏನು ಗೊತ್ತುಂಟ? ಅದ್ಭುತಗಳಲ್ಲಿ ದೊಡ್ಡ ಅದ್ಭುತ ರಕ್ಷಣೆ ಆಗಿದೆ. ಅದಕ್ಕಿಂತ ಇನ್ನೊಂದು ಅದ್ಭುತ ಆಗಿದೆ, ದೊಡ್ಡ ಅದ್ಭುತ, ರಕ್ಷಣೆ ಹೊಂದಿದ ವ್ಯಕ್ತಿ ಪರಲೋಕಕ್ಕೆ ಹೋಗಿ ಸೇರುವಂಥದ್ದು. ಎಷ್ಟೋ ಜನ ರಕ್ಷಣೆ ಹೊಂದುತ್ತಾರೆ, ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನೀರಲ್ಲಿ ಮುಳುಗಿಸಿಕೊಳ್ಳುತ್ತಾರೆ. ಆದರೆ ಅವರೆಲ್ಲರೂ ಅಲ್ಲಿ ಹೋಗಿ ಸೇರಲ್ಲ ಪ್ರಿಯರ. ಕಾರಣ ಈ ಭೂಲೋಕದಲ್ಲಿರುವಾಗ ಪಾಪದಲ್ಲಿ ಜೀವನ ಮಾಡ್ತಾರೆ, ಪರಿಶುದ್ಧವಾಗಿ ಜೀವನ ಮಾಡಲ್ಲ, ಜಯದ ಜೀವಿತ ಅವರು ನಡೆಸಲ್ಲ, ಹಿಂಜಾರಿದ ಅನುಭವದಲ್ಲಿ ಇರುತ್ತಾರೆ. ಎತ್ತಲ್ಪಡಿಕೆಯಲ್ಲಿ ಅವರು ತಿರಸ್ಕರಿಸಲ್ಪಡುತ್ತಾರೆ ಪ್ರಿಯರೇ, ಕೈ ಬಿಡಲ್ಪಡುತ್ತಾರೆ. ಅದಕ್ಕಾಗಿ ಅದ್ಭುತಗಳು ದೊಡ್ಡ ಅದ್ಭುತ, ಹೊಸದಾಗಿ ಹುಟ್ಟಿದ್ದು ಬಾರ್ನ್ ಅಗೇನ್ ಆಗೋದು ಹೌದು. ಅದಕ್ಕಿಂತ ಒಂದು ದೊಡ್ಡ ಅದ್ಭುತ, ಬಾರ್ನ್ ಅಗೇನ್ ಆದ ವ್ಯಕ್ತಿ, ಹೊಸದಾಗಿ ಹುಟ್ಟಿದ ವ್ಯಕ್ತಿ ಪರಲೋಕಕ್ಕೆ ಹೋಗಿ ಸೇರುವಂಥದ್ದು ಪ್ರಿಯರೇ. ಹಾಗೆ ಇದು ಮೊದಲ ಪರದೇಶ ಇಲ್ಲಿ ನಾವು ನೋಡ್ತೇವೆ. ಇದರ ಬಗ್ಗೆ ನಾವು ಅನೇಕ ವಿವರಣೆಗಳನ್ನು ಬರುವ ದಿವಸಗಳಲ್ಲಿ ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ ನಾವು. ಎರಡನೇ ಪರದೇಶ ಎಂಬುದಾಗಿ ಹೇಳಬೇಕಾದ್ರೆ ಲೂಸಿಫೆರನ ಪರದೇಶ, ಲೂಸಿಫೆರಿಕ್ ಪ್ಯಾರಡೈಸ್ ಎಂಬುದಾಗಿ ಹೇಳ್ತಾರೆ. ಅಂದರೆ ಆ ಸೈತಾನನು ಬಿದ್ದು ಹೋಗೋಕ್ಕೆ ಮುಂಚೆ ಅವನು ದೇವದೂತನಾಗಿದ್ದ, ದೇವದೂತರಿಗೆಲ್ಲ ನಾಯಕನಾಗಿ ಆರಾಧನೆ ನಡೆಸ್ತಾ ಇದ್ದ. ಆ ಸ್ಥಳದಿಂದ ಅವನು ದೊಬ್ಬಲ್ಪಟ್ಟ. ಏಷ್ಯಾ 14:11-15 ವಾಕ್ಯ, ಎಜೆಕಿಯೇಲ್ 28ನೇ ವಾದ್ಯದಲ್ಲಿ ಕೂಡ ನಾವು ಓದ್ತೇವೆ. ಅವನ ಕುರಿತಾಗಿ ನಾವು ಓದ್ತೇವೆ. ಉದಯ ನಕ್ಷತ್ರ ಎಂಬುದಾಗಿ ಅವನಿಗೆ ಹೆಸರು ಕೊಡಲ್ಪಟ್ಟಿದೆ. ಅವನು ಸೈತಾನ ಅಂದರೆ ಕೆಡುಕಾದ, ದೊಬ್ಬಲ್ಪಟ್ಟ ನಂತರವಾಗಿ. ಅದು ಇವತ್ತು ಖಾಲಿ ಇದೆ ಪ್ರಿಯರೇ.
ಮೂರನೇ ಪರದೇಶ ಎಡೆನಿಕ್ ಪ್ಯಾರಡೈಸ್, ಏದೇನಿನ ಪರದೇಶ. ಆದಮ್ ಅವರು ಷಷ್ಠ ದಿನದಿಂದ ಬಿದ್ದು ಹೋಗುವವರೆಗೆ ಅವರು ನಿಷ್ಕಳಂಕರಾಗಿದ್ದು. ಆ ಸ್ಥಳವು ಕೂಡ ಪರಿಶುದ್ಧತೆಯಿಂದ ಆವರಿಸಿಕೊಂಡಿತ್ತು, ಏದೇನಿಕ್ ಪ್ಯಾರಡೈಸ್ ಅಂತ. ನಾಲ್ಕನೇ ಪರದೇಶ ಹಳೆಬಡಬಡಿಕೆಯ ಭಕ್ತರು ಸತ್ತು ಹೋದ ನಂತರವಾಗಿ ವಿಶ್ರಾಂತಿಗೆ ಹೋಗುತ್ತಿರುವಂಥ ಸ್ಥಳವಾಗಿತ್ತು. ಅದು ಭೂಮಿಯ ಕೆಳಗಿನ ಮೊದಲ ಒಂದು ಸೆಲ್ಲಲ್ಲಿ ಇರುವಂಥ ಮೊದಲ ಭಾಗದಲ್ಲಿ ಮೇಲ್ಪದರದಲ್ಲಿರುವಂಥ ಸ್ಥಳವಾಗಿತ್ತು. ಅಲ್ಲಿ ಸತ್ತ ಕೂಡಲೇ ಭಕ್ತರು ಹೋಗುವಂಥ ಸ್ಥಳವಾಗಿತ್ತು. ಅದಕ್ಕೆ ಅಬ್ರಾಹ್ಮನ ಎದೆ ಕೂಡ ಎಂಬುದಾಗಿ ಕೂಡ ಕರೀತಾರೆ. ಐದನೇ ಪರದೇಶ ಎಂಬುದಾಗಿ ಹೇಳಬೇಕಾದ್ರೆ ಯೇಸುಸ್ವಾಮಿ ಈ ಭೂಮಿಯ ಕೆಳಗಿದ್ದಂಥ ಪರದೇಶವನ್ನು ಸತ್ತು ಹುಣಲ್ಪಟ್ಟು ಆತನು ಪರಲೋಕ ಪಾತಾಳಕ್ಕೆ ಹೋದಾಗ ಆ ಸ್ಥಳವನ್ನು ತಕ್ಕೊಂಡು ಆತ ಏನು ಮಾಡಿದ, ಐದನೇ ಪರದೇಶಕ್ಕೆ, ಮೂರನೇ ಆಕಾಶಕ್ಕೆ ಅದನ್ನು ವರ್ಗಾಯಿಸಿದ. ಇವತ್ತು ಹಳೆ ಒಡಂಬಡಿಕೆಯ ಹೊಸ ಒಡಂಬಡಿಕೆಯ ಸತ್ತು ಹೋದ ಭಕ್ತರೆಲ್ಲರೂ ಐದನೇ ಪರದೇಶದ ಪರಲೋಕದಲ್ಲಿದ್ದಾರೆ. ನಾವು ಎಫೆಸ 4, 7, 8, 9, 10, 10ನೇ ವಾಕ್ಯದವರೆಗೆ ನಾವು ಓದಿದ್ರೆ ನಮಗೆ ಅರ್ಥ ಆಗುತ್ತದೆ ಪ್ರಿಯರೇ. ಆರನೇ ಪರದೇಶ ಎಂಬುದಾಗಿ ಹೇಳಬೇಕಾದ್ರೆ 1000 ವರ್ಷದ ಮಿಲೇನಿಯಂ, 1,000 ವರ್ಷ ಭೂಲೋಕದಲ್ಲಿ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡ್ತಾರೆ, ಸೈತಾನನನ್ನು ಬಂಧಿಸ್ತಾರೆ. ಆವಾಗ ಪಾಪ ಎಂಬುದು ಈ ಲೋಕದಲ್ಲಿ ಇರುವುದಿಲ್ಲ. ಏಳನೇ ಪರದೇಶ ನೂತನ ಭೂಮಿ, ನೂತನ ಆಕಾಶ, ನಿತ್ಯತೆಯಲ್ಲಿ ಇರುವಂಥ ಪರದೇಶ. ಟೋಟಲ್ 7 ಪರದೇಶಗಳು. ಈ ಒಂದು ನಾವು ಇವತ್ತು ಪ್ರಕಟಣೆ 4ನೇದು 1-11 ಓದ್ತೇವೆ. ಇದಕ್ಕೆ ದೈವಿಕವಾದ ಪರಲೋಕದ ಮೊದಲ ಪರದೇಶ ಎಂಬುದಾಗಿ ಹೇಳ್ತಾರೆ. ಇದು ಪರಲೋಕವಾಗಿದೆ. ಪರಲೋಕದ ಪಾರ್ಲಿಮೆಂಟನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಕೋಟ್ಯಾನು ಕೋಟಿ ದೇವದೂತರಿರುವಂಥ ಒಂದು ಸ್ಥಳ. ಕೆರೂಬಿಗಳು, ಸೆರಾಪಿಯರು ಎಲ್ಲರೂ ಸೇರಿ ದೇವಾದಿ ದೇವನನ್ನು, ಕರ್ತಾದಿ ಕರ್ತನನ್ನು ಮಹಿಮೆ ಪಡಿಸುವಂಥ ಒಂದು ಸ್ಥಳ ಇದು ಪರಲೋಕವಾಗಿದೆ ಪ್ರಿಯರೇ. ಪರಲೋಕವು ಸ್ತುತಿಯಿಂದ ಆವರಿಸಿಕೊಂಡಿರುವ ಒಂದು ಸ್ಥಳವೆಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು ಪ್ರಿಯರೇ. ಇಲ್ಲಿ ಪ್ರಧಾನವಾದ ಈ ಅಧ್ಯಾಯದಲ್ಲಿ 7 ಸಂಗತಿಗಳನ್ನು ಧ್ಯಾನ ಮಾಡ್ತೇವೆ. ನಾನು ಆರಂಭದಲ್ಲಿ ಹೇಳಿದೆ, ಸಾಧ್ಯ ಇದ್ದರೆ ನೀವು ನೋಟ್ಸ್ ಇಟ್ಟುಕೊಂಡ್ರೆ ಒಳ್ಳೆಯದು. ಸ್ವಲ್ಪ ಸ್ಕ್ರಿಪ್ಚರ್ ನೋಟ್ಸ್ಗಳು ಬರೆದು ನಿಮಗೆ ಮತ್ತೆ ಕೂಡ ಅದು ಅರ್ಥ ಆಗುತ್ತದೆ ಎಂಬುದಾಗಿ. ಈ 11 ವಾಕ್ಯಗಳಲ್ಲಿ 7 ಕಾರ್ಯಗಳನ್ನು ಇಲ್ಲಿ ಕಾಣ್ತೇವೆ. ಮೊದಲನೇದಾಗಿ ಅಲ್ಲಿ ಸಿಂಹಾಸನ ಕಾಣ್ತಾ ಇದ್ದೇವೆ. ಸಿಂಹಾಸನದಲ್ಲಿ ಒಬ್ಬನು ಕೂತಿದ್ದಾನೆ. ಆತನು ಯಾರು? ಸರ್ವಶಕ್ತನಾದ ತಂದೆಯಾದ ದೇವರು. ಆತನು ಸೂರ್ಯಕಾಂತಿ ಮತ್ತು ಪದ್ಮರಾಗ ಮಣಿಗಳಂತೆ ಆತನು ಕಾಣ್ತಾ ಇದ್ದ, ಪ್ರಕಾಶಿಸುತ್ತಿರುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ಎರಡನೇ ಕಾರ್ಯ ಅಲ್ಲಿ ಕಾಣ್ತಾ ಇದ್ದೇವೆ. 24 ಮಂದಿ ಹಿರಿಯರು, ಅವರು ಬಿಳಿ ವಸ್ತ್ರ ತೊಟ್ಟಿದ್ದಾರೆ, ತಲೆಗೆ ಕಿರೀಟ ತೊಟ್ಟಿದ್ದಾರೆ. ಇದೆಲ್ಲ ಏನೆಂಬುದಾಗಿ ಬರುವ ದಿವಸಗಳಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ ಪ್ರಿಯರೇ. ಅಲ್ಲಿ ಕಾಣುವಂಥ ಮೂರನೇ ಸಂಗತಿ, ಮೂರನೇ ಕಾರ್ಯ, ಸಿಂಹಾಸನ ಸುತ್ತಲೂ ಪಚ್ಚೆಯಂತೆ ಕಾಣುವ ಮುಗಿಲು ಬಿಲ್ಲು ಅಲ್ಲಿ ಇರುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ. ಇದು ಮೂರನೇ ಸಂಗತಿ ಅಥವಾ ಮೂರನೇ ಕಾರ್ಯವಾಗಿದೆ. ನಾಲ್ಕನೇ ಕಾರ್ಯ, ಸಿಂಹಾಸನದ ಒಳಗಿಂದ ಗುಡುಗುಗಳು, ವಾಣಿಗಳು, ಮಿಂಚುಗಳು ಬರ್ತಾ ಇವೆ. ಐದನೇ ಕಾರ್ಯ ಅಲ್ಲಿ ನಾವು ಕಾಣುವಂಥದ್ದು ಪವಿತ್ರಾತ್ಮನನ್ನು ಸೂಚಿಸುವ ಅಥವಾ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳ ವಿರಿಯುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಆರನೇದಾಗಿ ಸಿಂಹಾಸನ ಮುಂದೆ ಸ್ಫಟಿಕದಂತಿರುವ ಗಾಜಿನ ಸಮುದ್ರದಾಗಿರುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಸ್ಫಟಿಕದಂತಿರುವ ಗಾಜಿನ ಸಮುದ್ರವನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಏಳನೇದಾಗಿ 4 ಜೀವಿಗಳು ಮತ್ತು ನಿತ್ಯವೂ ಅವುಗಳು ಆರಾಧಿಸುವಂಥದ್ದನ್ನು ಏಳನೇದಾಗಿ ಅಲ್ಲಿ ಕಾಣ್ತೇವೆ. 7 ಕಾರ್ಯಗಳನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ಪ್ರಧಾನವಾಗಿ ಕಾಣುವಂಥ ಒಂದು ಸಂಗತಿಗಳು. ಈಗ 4ನೇ ಅಧ್ಯಾಯ 1ನೇ ವಾಕ್ಯಕ್ಕೆ ಬರುವ ರೆವಲ್ಯೂಷನ್ ಚಾಪ್ಟರ್ 4:1, ಪ್ರಕಟಣೆ 4:1. ಇವುಗಳಾದ ಮೇಲೆ ನಾನು ನೋಡಿದಾಗ. ಓಕೆ, ಇವುಗಳಾದ ಮೇಲೆ ಅಂದರೆ ಅರ್ಥ ಏನು ಪ್ರಿಯರೇ? ಅಂದರೆ 4ನೇ ಅಧ್ಯಾಯದಿಂದ ಈ ಭೂಮಿಯಲ್ಲಿ ಸಭೆ ಎಂಬುದು ಇರುವುದಿಲ್ಲ. ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆ ಸಭೆ ಈ ಭೂಲೋಕದಲ್ಲಿ ಇರುವುದು ಇಲ್ಲ. ಅದಕ್ಕೆ ಇವುಗಳಾದ ಮೇಲೆ ಅಂದರೆ ಸಭಾಕಾಲ ಮುಗಿದ ನಂತರದ ಒಂದು ಸಂಗತಿ. ಇಲ್ಲಿ ಅಪೊಸ್ತಲ ಯೋಹನ ಹೇಳ್ತಾ ಇದ್ದ ಇವುಗಳಾದ ಮೇಲೆ ಅಂದರೆ ಸಭಾಕಾಲ ಮುಗಿದ ನಂತರ, ಸಭೆ ಪರಲೋಕಕ್ಕೆ ಹೋದ ನಂತರ, ಸಭೆ ಎತ್ತಲ್ಪಟ್ಟ ನಂತರ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಸಭೆ ಎತ್ತಲ್ಪಟ್ಟ ಮೇಲೆ ಈ ಭೂಲೋಕದಲ್ಲಿ ಕೃಪೆಯ ಕಾಲವು ಮುಗಿದು ಹೋಗುತ್ತದೆ. ಯೇಸು ಕ್ರಿಸ್ತನ ಶಿಲುಬೆ ಮರಣ ಹೊಣಲ್ಪಡಿಕೆ ಪುನಃ ನಂತರ ಸಭೆ ಎತ್ತಲ್ಪಡುವವರೆಗೆ ಈ ಭೂಮಿಯಲ್ಲಿ ಕೊಡಲ್ಪಟ್ಟಂಥ ರಕ್ಷಣೆ ಹೊಂದಲಿಕ್ಕೆ ಜನರಿಗೆ ಕೊಡಲ್ಪಟ್ಟ ಕೃಪೆಯ ಸಮಯವಾಗಿದೆ. ಕೃಪಾ ಸಮಯವನ್ನು ದೇವರು ಕೊಟ್ಟಿದ್ದಾನೆ. ಈ ಕೃಪಾ ಸಮಯವನ್ನು ನಾವು ಅರಿತುಕೊಂಡು ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ರಕ್ಷಕನಾದ ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟು ಆತನ ರಕ್ಷಕನ ಒಡೆಯನಾಗಿ ಅಂಗೀಕಾರ ಮಾಡಿಕೊಂಡು ಆತನ ಆಜ್ಞೆಗೆ ವಿಧೇಯರಾಗಿ
ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಳ್ಳುವುದಾದರೆ ಆತನ ಬರೋಣದಲ್ಲಿ ರಹಸ್ಯ ಬರೋಣದಲ್ಲಿ ನಾವು ಕೂಡ ಎತ್ತಲ್ಪಟ್ಟು ಪರಲೋಕಕ್ಕೆ ನಿತ್ಯಕ್ಕೂ ಜೀವಿಸುವುದಕ್ಕಾಗಿ ನಾವು ಹೋಗ್ಲಿಕ್ಕಿದ್ದೇವೆ ಪ್ರಿಯರೇ. ಆದ ಕಾರಣ ಅದರಲ್ಲಿ ಈ ಅಧ್ಯಯನದ ಉದ್ದೇಶ ಕೇವಲ ಜ್ಞಾನಕ್ಕಾಗಿ ಅಲ್ಲ, ತಿಳುವಳಿಕೆಗಾಗಿ ಅಲ್ಲ. ಈ ಪ್ರಕಟಣೆ ಪುಸ್ತಕದ ಅಧ್ಯಯನದ ಮೂಲಕ ದೇವರು ನಮ್ಮನ್ನು ಎಚ್ಚರಪಡಿಸಿ ಆತನ ಬರೋಣಕ್ಕಾಗಿ ಮೊದಲಗಿತ್ತಿಯಾದ ಸಭೆಯನ್ನು ಸಿದ್ಧಪಡಿಸ್ತಾ ಇದ್ದಾನೆಂಬುದಾಗಿ ನಾವು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ಅಲ್ಲಲುಯ್ಯ. ಅದರ ಕಾರಣ ಮೊದಲಿಗಿತ್ತಿಯಾದ ಸಭೆಯನ್ನು ಇವತ್ತು ಕರ್ತನು ತನ್ನ ಬರೋಣಕ್ಕಾಗಿ ಮೊದಲಿಂಗನಾದ ಯೇಸು ಸ್ವಾಮಿ ಸಿದ್ಧಪಡಿಸ್ತಾ ಇದ್ದಾನೆ. ಸಿದ್ಧರಾಗುತ್ತಿರುವವರಿಗಾಗಿ ನಾನು ದೇವರಿಗೆ ವಂದನೆ ಹೇಳ್ತಾ ಇದ್ದೇನೆ. ಕಾರಣ ಇವತ್ತು ಸಭೆಯ ಒಳಗಡೆ ದೈವಿಕ ಭಯ ಎಂಬುದು ಹೊರಟು ಹೋಗಿದೆ. ಸಭೆ ಎಂಬುದಾಗಿ ಸೂಚಿಸುವಂಥದ್ದು ನಾನು ಬೆಥೆಲ್ ಚರ್ಚ್, ಯೇಸುಪುರದಲ್ಲಿರುವ ಬೆಥೆಲ್ ಚರ್ಚ್, ಇನ್ನೊಂದು ಆ ಕಡೆ ಇರುವಂಥ IPC ಚರ್ಚ್, ಅಲ್ಲಿರುವ AG ಚರ್ಚ್ ಅಲ್ಲ, ಅದರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಸಭೆ ಎಂದರೆ ಯೇಸು ಕ್ರಿಸ್ತನ ಸಾರ್ವತ್ರಿಕ ಭೂಲೋಕದಲ್ಲಿರುವ ಸಭೆ. ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರಾತ್ಮನ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡಾಗ ಈ ಕರ್ತನಾದ ಯೇಸು ಸ್ವಾಮಿಯ ದೇಹ ಎಂಬ ಸಭೆಗೆ ಸೇರಿಸಲ್ಪಡ್ತಾನೆ. ಪ್ರೈಸ್ ಗಾಡ್. ಈ ಸಭೆ ಕುರಿತು ನಾನು ಹೇಳ್ತಾ ಇದ್ದೇನೆ. ಈ ಸಭೆ ತಗೊಂಡು ಯೇಸುಪುರದಲ್ಲಿ ಬೆಥೆಲ್ ಚರ್ಚ್ ತಗೊಂಡು ಹೋಗ್ಲಿಕ್ಕೆ ಯೇಸು ಬರಲ್ಲ. ಅಲ್ಲಿ ಕಟ್ಟಡ ಅಲ್ಲೇ ಇರ್ತದೆ ಅಲ್ಲ, ಇನ್ಯಾವುದು ಸಭೆಗೆ ತಗೊಂಡು ಹೋಗ್ಲಿಕ್ಕೆ ಯೇಸು ಬರಲ್ಲ. ಯೇಸು ಬರುವುದು ಮೊದಲಗಿತ್ತಿಯಾಗಿ ಸಿದ್ಧವಾದಂಥ ಸಭೆಯನ್ನು ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಬರುತ್ತಾನೆ. ಸಾರ್ವತ್ರಿಕ ಸಭೆ ಕುರಿತಾಗಿ ಹೇಳ್ತೇನೆ ನಾನು. ಇವತ್ತು ಸಭೆಗಳಲ್ಲಿ ಇವತ್ತು ನೋಡುವುದಾದರೆ ದುಃಖಕರವಾದ ಸಂಗತಿ, ದೈವಿಕ ಭಯ ಇಲ್ಲದ ರೀತಿಯಲ್ಲಿ ಜನರು ಜೀವಿಸುವಂತ ನೋಡ್ತೇವೆ. ಪಾಪ ಮಾಡಲಿಕ್ಕೆ, ಸುಳ್ಳು ಹೇಳಲಿಕ್ಕೆ, ವಂಚನೆ ಮಾಡಲಿಕ್ಕೆ, ಮೋಸ ಮಾಡಲಿಕ್ಕೆ ಜನರು ಹಿಂದಕ್ಕೆ ಸರಿಯುವುದಿಲ್ಲ. 2 ತಿಮೋಥಿ ಚಾಪ್ಟರ್ 3 1-8 ಅದರ ಕೆಲವು ಸ್ವಭಾವಗಳನ್ನು, ಮಾನುಷಿಕವಾದ ಅಂತ್ಯಕಾಲದ ಸ್ವಭಾವಗಳನ್ನು ಕೂಡ ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಮುಂದುವರೆದ ಭಾಗವನ್ನು ಪ್ರಿಯರೇ ನಾಳೆ ದಿವಸ ನಾನು ಮುಂದುವರಿಸುತ್ತೇನೆ. ಅನೇಕ ಇಂಟ್ರೆಸ್ಟಿಂಗ್ ವಿಷಯಗಳು ಇನ್ನು ಮುಂದೆ ನಮಗೆ ನಾವು ಕಲೀಲಿಕ್ಕೆ ಹೋಗುತ್ತೇವೆ. ಯಾವ ಸಂಚಿಕೆಯನ್ನು ಕೂಡ ನೀವು ಮಿಸ್ ಮಾಡಿಕೊಳ್ಳಬೇಡಿ. ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ಕಣ್ಣು ಮುಚ್ಚಿಕೊಳ್ಳಿ ಪ್ರಿಯರೇ. ರಕತ ಲಮಸಿ ಅಂತಲ್ಲ, ಹಲ್ಲಲ್ಲುಯ್ಯ. ದೇವರ ಕೈಗೆ ನಾವು ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ಒಂದು ವೇಳೆ ಯಾರಾದರೂ ರಕ್ಷಣೆ ಹೊಂದಿರದಿದ್ದಾರೆ, ತಂದೆ ಮಗ ಪವಿತ್ರ ಹೆಸರಲ್ಲಿ ನೀರಲ್ಲಿ ಮುಳುಗಿ ದಿಶೆಕೊಳ್ಳದವರು ಇದ್ದರೆ ದಯಮಾಡಿ ನಿಮ್ಮ ಜೀವಿತ ದೇವರಿಗೆ ಒಪ್ಪಿಸಿಕೊಡ್ರಿ, ತೀರ್ಮಾನ ತೆಗೊಳ್ರಿ. ಇನ್ನೂ ಸಮಯವಿಲ್ಲ, ಇನ್ನೂ ಸಾವಕಾಶವಿಲ್ಲ. ಯಾವಾಗ ಬೇಕಾದರೂ ಸ್ವಾಮಿ ಬರುವುದಕ್ಕೆ ಸಾಧ್ಯ ಇದೆ. ಮುಖ್ಯ ವಿಷಯ, ನಾನು ಮತ್ತು ನೀವು ಸಿದ್ಧವಾಗಿದ್ದೇವ. ಪರಲೋಕಕ್ಕೆ ಎತ್ತಲ್ಪಡುವುದಕ್ಕೆ ಹೋಗುವುದಕ್ಕಾಗಿ ನಾನು ನೀವು ಸಿದ್ಧವಾಗಿದೆ. ಅದು ಇಂಪಾರ್ಟೆಂಟ್ ವಿಷಯವಾಗಿದೆ. ಈ ಸಮಯದ ಮೇಲೆ ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ನನ್ನ ವಾರ್ತೆ ಕೇಳುವ ಎಲ್ಲ ಜನರಿಗೆ ಪ್ರಾರ್ಥಿಸುತ್ತಾನೆ. ಅವರೆಲ್ಲರ ಆಶೀರ್ವಾದ ಮಾಡು. ರಕ್ಷಣೆ ಹೊಂದದವರು ರಕ್ಷಣೆ ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರಿ ಬರುವಾಗ ಸಹಾಯ ಮಾಡಪ್ಪ. ನಿನ್ನ ಬರೋಣಕ್ಕಾಗಿ ಎಲ್ಲರೂ ಸಿದ್ಧಪಡಿಸಿಕೊಳ್ಳುವ ಹಾಗೆ ಕೃಪೆ ಮಾಡಬೇಕೆಂಬುದಾಗಿ ಕರ್ತನಿಗೆ ಕೇಳಿಕೊಡ್ತಾ ಇದ್ದಾನೆ. ನಮ್ಮನ್ನು ತಗ್ಗಿಸಿಕೊಂಡು ಕೈಗೊಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದವರೇ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್.